ಎನಿಸಿದವರು ನಾವೇ ಇರುವರು. ಕುಶಲವರು ಅಣ್ಣನಾದಂತಹ ಕುಶ ಸಂಹಿತೆಗಳನ್ನು ತರುವುದಕ್ಕಾಗಿ ಕಾನನಕ್ಕೆ ತೆರಳಿದವನಿದ್ದಾನೆ. ನಮ್ಮ ಅಜ್ಜಯ್ಯ ವಾಲ್ಮೀಕಿ ಮಹರ್ಷಿಗಳು ವರುಣಲೋಕವನ್ನು ಸೇರಿದವರಿದ್ದಾರೆ. ಹಾಗೆಂದು ನೇರವಾಗಿ ಹೋದದ್ದಲ್ಲ, ನಮಗೊಂದು ಜವಾಬ್ದಾರಿಯನ್ನು ಕೊಟ್ಟವರಿದ್ದಾರೆ. ಹೂದೋಟವನ್ನು ಚೆನ್ನವಾಗಿ ನೋಡಿಕೊಳ್ಳಬೇಕೆನ್ನುವುದಾಗಿ. ಹಾಗಾದ್ರೆ ಇನ್ನು ತಡ ಮಾಡುವುದು ಸರಿಯಲ್ಲ, ನೇರವಾಗಿ ಹೂದೋಟದತ್ತ ಮಿತ್ರ. ಏನಾಯ್ತು? ಹುಬ್ಬಳ್ಳಿ ಗಾಡಿ ಹೋಗಿದೆ. ಹುಬ್ಬಳ್ಳಿ ಗಾಡಿ? ಹೂಬಳ್ಳಿಗಳು ಬಾಡಿ ಹೋಗಿವೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣವೇನು? ನೋಡಿ ನೋಡಿ, ಎತ್ತಣ ತುರಂಗವಿದು ಪಕ್ಕು ಪೂತೋಟವಾಗ ಕತ್ತರಿಸಿ ಕೆಡಗಿ ತೆಗೆದೇನೋತ್ತ ಚಿತ್ರದಲ್ಲಿ ಕೋಪಿಸುತ್ತ ಹತ್ತಿರಕ್ಕೆ ಬಂತು. ಮಸ್ತಕದಲ್ಲಿ ಬಿಯ ನೋಡಿದನು, ಮಸ್ತಕದಲ್ಲಿ ಬಿಯ ನೋಡಿದನು. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇವೆ. ಇದುವರೆಗೆ ನಮ್ಮ ಈ ಹೂದೋಟ ಈ ರೀತಿಯಾಗಿರ್ಲಿಲ್ಲ. ಆದರೆ ಇಂದಿನ ದಿವಸ ನೋಡಿದಾಗ ಎಲ್ಲ ವಾಸ್ತವ್ಯಸ್ತವಾಗಿದೆ. ಹಾಗಿದ್ರೆ ಇದಕ್ಕೆ ಕಾರಣವೇನು ಏನು ಎಂದು ನೋಡುದಾಗ ನೋಡಿದ್ದೀರಲ್ಲ, ಒಂದು ಹೆಜ್ಜೆ ಗುರುತು. ಮನುಷ್ಯರದಲ್ಲ, ಪ್ರಾಣಿಯ ಹೆಜ್ಜೆ ಗುರುತು ಆಗಿರ್ಬೋದು. ಯಾರದನ್ನು ನೋಡಿದು ಬನ್ನಿ. ಅಲ್ಲಿ ಒಂದು ಕುದುರೆ ಉಂಟು. ಕುದುರೆ? ಹೌದು. ಆಹಾ, ಇದು ಸಾಮಾನ್ಯ ಕುದುರೆ ಅಲ್ಲ, ಮತ್ತೆಂತದು? ಕಾಡಾಡಿ ಕುದುರೆ ಅಲ್ಲ, ಇದು ನಾಡಾಡಿ ಕುದುರೆ. ಯಾಕೆ? ಸರಿಯಾಗಿ ನೋಡಿದ್ದೀರಂತೆ. ಕುದುರೆಯ ಶೃಂಗರಿಸಲ್ಪಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಅದರ ಹಣಿಯಲ್ಲೇನನ್ನು ಬರೆದಿದ್ದಾರೆ. ಹಾಗಿದ್ರೆ ಇದರ ವಿಲಾಸ ಏನೆನ್ನುವುದು ಆ ಓಲೆಯಲ್ಲಿರಬೇಕು. ಏನು ನೋಡ್ತಾ ಇದ್ದೀರಿ? ಹೋಗುವುದು. ಯಾರಿಗೆ ಕೊಡುದು? ಯಾರಿಗೆ? ತಂದವ ಯಾರು? ನಾನು. ಓದು. ಈಗ ಓದೋದಕ್ಕೆ ಹೌದು. ಏನಾದರೂ ಉಂಟಾ ಅಕ್ಷರ? ಬೇಗ ಬೇಗ. ಸಾ ಸ ರಿ ಗ ಮಾ. ಏನ ಸಂಗೀತಾಭ್ಯಾಸ ಮಾಡ್ತಾ ಇದ್ದೀಯ? ಅಕ್ಷರ ಉಂಟು ಅದರಲ್ಲಿ. ಆಹಾ, ನಿನ್ನಿಂದ ಆಗ್ಲಿಕ್ಕಿಲ್ಲ, ನೀನು ಓದು. ಬೇಡ ಬೇಡ ಮಿತ್ರ. ಓ, ಇದು ನನಗೆ ಅರ್ಥ ಆಗುದಿಲ್ಲ, ನೀನೇ ನೋಡು. ನಿಮ್ಮಿಂದ ಆಗ್ಲಿಕ್ಕಿಲ್ಲ, ನಾನೇ ವಾಚಿಸುತ್ತೇನಂತೆ. ವೀರ ವಿತರಣ ಶೂರ ವಿಜಯ ಸದ್ಗುಣ ಸಾರ ಸಾರ ಸಾಂಬಕ ಧೀರ ಶರದಿ ಗಂಭೀರ ವೈರಿ ಮದಗಜ ಸಿಂಹ ವಾಸವಾರ್ಚಿತ ಧರ್ಮ ಪೌರುಷಾಗ್ರಣಿ ರಾಮ ಪರಮನಿ ಸೀಮ. ಮೊದಲಾಗಿ ಸ್ವಚ್ಛಶ್ರೀ ಎಂದು ಬರೆಯಲ್ಪಟ್ಟಿದೆ. ಶುಭ ಸೂಚನೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ವೀರ ವಿತರಣ ಶೂರ ಪರಮ ಸದ್ಗುಣ ಸಾರ ಸಾರ ಸಾಂಬಕ ಧೀರ ಶರದಿ ಗಂಭೀರ ವೈರಿ ಮದ ಗಜ ಸಿಂಹ ವಾಸವಾರ್ಚಿತ ರಾಮ ಪರಮ ನಿಸ್ಸೀಮ
ಅಯೋಧ್ಯಾಧಿಪತಿ ಶ್ರೀರಾಮ ಮಾಡುವಂತಹ ಯಾಗದ ಕುದುರೆಯಂತೆ. ಇನ್ನೇನಂತೆ? ತನ್ನ ಕುದುರೆ ಇದನ್ನು ಕಟ್ಟಿದರೀಗ ಭೂತಳದೊಳವ ಜಾಣ ಭುಜಬಲ ತ್ರಾಣ. ತನಗೆ ಬಂದಂತಹ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಬೇಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡವರಿದ್ದಾರಂತೆ. ಕುದುರೆಯು ಅದೆಷ್ಟೋ ರಾಜ್ಯವನ್ನು ಸಂಚರಿಸುವುದಕ್ಕಿದೆಯಂತೆ. ಈ ಸಂದರ್ಭದಲ್ಲಿ ಕುದುರೆಯನ್ನು ಕಟ್ಟಬೇಕಂತೆ. ಶಕ್ತಿಹೀನರು ಕಪ್ಪವನ್ನು ಕೊಟ್ಟು ಮಣ್ಣಿಸಬೇಕಂತೆ. ಸೀತಾನಂದನನು ಓಲೆಯ ನೋಡಿ ಒಲೆ ನೋಡಿ ಮೇತರ ಬದುಕೆಂದನು. ಭೂತಳದೊಳಗೂ ಕ್ಷತನಾದ ಮೇಲೆ ಬೆತ್ತುಗಳೆಂದೆಂಬ ಮಾತವೆಂದ ನನಗೆ ಸೀತಾನಂದನನು. ಒಳ್ಳೆಯ ಒಕ್ಕಣೆಯನ್ನು ವಾಚಿಸಿದಾಗ ರೋಷವೆಂಬುದಕ್ಕೆ ಬರುತ್ತಾ ಇದೆ. ಏನಂತೆ? ಪರಾಕ್ರಮ ಎನ್ನುವುದು ಒಂದು ಮನೆತನಕ್ಕೂ ಅಥವಾ ಒಬ್ಬ ವ್ಯಕ್ತಿಗೂ ಸೀಮಿತವಾಗಿರುತ್ತದೆ. ಹಾಗಿದ್ದರೆ ಇದೇನು? ಚೆನ್ನಾಗಿ ಅರ್ಥವಿಸಿಕೊಂಡವನಿದ್ದೇನೆ. ಆ ರಾಮನಿಗೆ ತಾನೇ ಪರಾಕ್ರಮಿ ಎನ್ನುವುದು ಆತನ ತಲೆಯಲ್ಲುಂಟು. ಹಾಗಿದ್ರೆ ನಮ್ಮ ಪರಾಕ್ರಮ ಏನೆನ್ನುವುದನ್ನು ತೋರಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಹೀಗೆಲ್ಲ ಮಾಡುವುದಲ್ಲ. ಬಂದಂತಹ ಕುದುರೆಯನ್ನು ಏನಾಗಬೇಕು ನೋಡಿ. ಕಷ್ಟ ಬರ್ತದೆ. ಬಂದುದೆಲ್ಲವೂ ಬರಲಿಯ ಬರಲಿಯ ಬಂದುದೆಲ್ಲವೂ ಬರಲಿ. ಈ ಪ್ರಾಣವು ಹಿಂದೆ ಹೋದರೂ ಹೋಗಲಿ. ಮುಂದುವರಿಯಲು ತಾಯಿ ಮುನಿ ಕೋಪಿಸಲು ಬಿಡನೆಂದು ಹತ್ತಿರ ಬಂದು ನಿಂತು ನೋಡಿದನು ಸೀತಾನಂದನನು. ಎಂತಹ ಮಾತುಗಳನ್ನು ಆಡುತ್ತಾ ಇದ್ದೀರಿ? ಕಷ್ಟ ಬರುವುದು ಬಂದುದೆಲ್ಲವೂ ಬರಲಿ. ಒಂದೊಮ್ಮೆಗೆ ನನ್ನ ಜೀವವೇ ಹೋದರೆ ಹೋಗಲಿ. ಯಾಕೆ? ಅಲಿಯುವುದು ಕಾಯ, ಉಳಿಯುವುದು ಕೀರ್ತಿ. ಅದೇ ರೀತಿಯಾಗಿ ನಡೆದುಕೊಂಡು ಬಂದವರು ನಾವು. ಹಾಗಾಗಿ ತಾಯಿಗೆ ಗೊತ್ತಾಗದ ರೀತಿಯಲ್ಲಿ ಕೋಪಿಸದ ತರದಲ್ಲಿ ಕುದುರೆಯನ್ನು ಕಟ್ಟುತ್ತೇನೆ. ಹೌದು. ಎಲ್ಲಿಗೆ ಹೋಗುದಾ? ನೀನೀಗ ಹಗ್ಗವನ್ನು ತರಲಿಕ್ಕೆ ಆಶ್ರಮಕ್ಕೆ ಹೋಗುದಾ? ಮರಣ ಬಳ್ಳಿಯ ತೆಗೆದ ಜಣುತ ಜಣುತ ತಿಮಿತ ಜಣುತ ತಗಿದ ಜಣುತ ತಿಮಿತ ಜಣುತ 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 ಮರವಳ್ಳಿಯ ತೆಗೆದ ಕುದುರೆಯ ಕೊರಳ ಸಂದಿಗೆ ಬಿಗಿದ ಬಿಗಿದ ತೆಗೆದ ಬಳ್ಳಿ ತೆಗೆದ. ಬಳ್ಳಿಯ ತೆಗೆದ ಆ ಕುದುರೆಯ ಕೊರಳ ಸಂದಿಗೆ ಬಿಗಿದ. ಹೊರಗದಲ್ಲಿ ಕಟ್ಟೆಗಳನ್ನು ಕಂಡು ಪರಿಹಾಸ್ಯವಿಲ್ಲದೆ ಋಷಿಯ ಬಾಲಕರು ಸೀತಾನಂದನನು. ಹಗ್ಗಕ್ಕೆ ಬೇಕಾಗಿ ಆಶ್ರಮಕ್ಕೆ ಹೋಗಬೇಕಾದ ಅಗತ್ಯವಿಲ್ಲ. ಕಾಣುತ್ತಿದೆಯಲ್ಲ ಬಳ್ಳಿ, ಆ ಬಳ್ಳಿಯನ್ನು ಆ ಕುದುರೆಯ ಸಂದಿಗೆ ಕಟ್ಟುತ್ತೇನೆ. ಕಟ್ಟುವುದು ಮಾತ್ರವಲ್ಲ, ಕಾಣುತ್ತಿದೆ ಅಂತ ಈ ಕದಳಿ ವೃಕ್ಷವನ್ನು ಕಟ್ಟಿ ಯಾರು ಬರ್ತಾರೆ ನೋಡು. ನಾನು ಯಾರು ಅಂತ ಗೊತ್ತಾಯ್ತಾ? ಯಾರಪ್ಪ ನೀನು? ಕುದುರೆ ದೂತ.
ಕುದುರೆ ಊತನ ಶತ್ರುಘ್ನ ದೇವರ ಜೊತೆ ಬಂದವ. ಇಲ್ಲೇನು ಕೆಲಸ? ಇಲ್ಲಿ ಕೆಲಸ ಅಲ್ಲ, ಹಾ. ಸ್ವಲ್ಪ ವಿಶ್ರಾಂತಿ ಮಾಡುವಂತ ಮಲಗಿತು. ಹಾ. ಆದ್ರೆ ಎದ್ದು ನೋಡ್ತೇನೆ ನಮ್ಮ ಕುದುರೆ ಕಾಣ್ತಾ ಇಲ್ಲ. ವೇಳೆ ಕಳೆಯಿತು. ಎಲ್ಲಿಗೆ ಹೋಯ್ತು? ತಡ ಆಯ್ತು ಎದ್ದದ್ದು. ಹೌದು, ಇದು ಇಲ್ಲೇ ನಿಂತ ಕೆಲಸ ಆಗ್ಲಿಕ್ಕಿಲ್ಲ. ಇಲ್ಲ. ಸ್ವಲ್ಪ ಮುಂದೆ ಹೋಗಿ ನೋಡುವ. ನೋಡು. ಓ, ಓಟುಗಳು. ಓಟ್ ಏಯ್, ಹೊಟ್ಟೆಗಳು. ಇದು ಒಟ್ಟುಗಳ. ಏಯ್, ಏಯ್ ಎಂತದ ಎಂದು? ಓ ಅವರನ್ನು ಕರಿ. ನೀನು ಬೇಡ, ನೀನು ಬಾ. ಅದೇನು ನದಿಯ ಪಕ್ಕದಲ್ಲಿ ಇರುವಂತ ಎರೆಹುಳುವ? ಎರೆಹುಳು ನೀನು. ಏಯ್, ಹೀಗೆ ಇದು ಈಗ ಆಟ ಆಡುವ ಸಮಯ ಅಲ್ಲ, ಆಟ ಮುಗಿಸುವ ಸಮಯ. ವಿಷಯ. ಬೇಗ ಬೇಗ ಹೇಳ್ಬೇಕು ನೀನು. ಇದು ನಮ್ಮದು ಕುದುರೆ ನೋಡಿದ್ಯಾ? ಕುದುರೆ ಹ, ಅಂದ್ರೆ ಏನು? ಅಶ್ವ. ಉಶ್ವ ಹ, ಏನು ಸೊಂಡಿಲುಂಟ ಅದು? ಇವ ಯಾರು ಪುಣ್ಯಾತ್ಮ? ನೀನು ನಿನ್ನ ಕೈಯಲ್ಲಿ ಆಗುದಿಲ್ಲ, ನೀನು ಬೇಡ. ಏ, ನೀನು ಬಾ. ನೀನೇ ಅದೀತವನಿಗೆ. ಇವರಲ್ಲಿ ಎಲ್ಲರನ್ನು ನೋಡುವಾಗ ನಿನಗೆ ಸ್ವಲ್ಪ ತಿಳುವಳಿಕೆ ಉಂಟು ಅಂತ ಸ್ವಲ್ಪ ಗೊತ್ತಾಗ್ತದೆ. ಸರಿ ಉಂಟು ಕಾಣ್ತದೆ. ಹೌದು, ಪೂರ್ತಿ ಅಲ್ಲ, ಸ್ವಲ್ಪ. ನಮ್ಮ ಕುದುರೆಯನ್ನು ನೋಡಿದ್ಯಾ? ಕುದುರೆ ಹೌದು ಕುದುರೆ ಹೌದು ತುರಗ ಹೌದು ಹಯ ಹೌದು, ಅದೆಲ್ಲ ಒಂದೇ ಪುಣ್ಯಾತ್ಮ. ಅಂದೆ ಹೌದು. ಕಪ್ಪು ಬಣ್ಣದ ನಿಂಗೆ ಬಣ್ಣ ಯಾವ್ದಾದ್ರೇನು? ಕುದುರೆ ನೋಡಿದ್ಯಾ ಅಂತ ಕೇಳಿದ್ದು. 4 ಕಾಲುಂಟಾ? ಅದಕ್ಕಿಂತ ಕಡೆ ಅಂತ. ಛೀ, ನಿನ್ನ ಕೈಯಲ್ಲಿ ಆಗ್ಲಿಕ್ಕೆ ಲೆಕ್ಕ. ನೀನು ಸುಮ್ಮನೆ ಮಾತಾಡ್ತೀನಿ, ಇದ್ರಲ್ಲಿ ಬಾರಿಸ್ತೇನೆ. ನಾನು ಯಾರು ಅಂತ ಗೊತ್ತುಂಟ ನಿನಗೆ? ನೀವು ಯಾರು ಸಹ ಆಗ್ಲಿ, ಕುದುರೆಗೆ 4 ಕಾಲು ಉಂಟಾ ಕೇಳಿದ್ದು. 4 ಕಾಲ ಉಂಟು, 2 ಬಾಲ, ಒಂದೇ ಬಾಲ, 2 ಕೀ. ನಿನ್ನೊಂದಷ್ಟೇ ಮಾತಾಡಿ ನಾನು ಕೂಡ ಸ್ವಲ್ಪ. ನಿಮ್ಮಲ್ಲಿ 2 ಬಾಲ ಉಂಟಾ? ಏ, ನೋಡಿದ್ಯಾ ಇಲ್ವಾ? ಕುದುರೆ ನನಗೆ ಗೊತ್ತಿಲ್ಲ. ನೀನು ನಮ್ಮ ಕುದುರೆಯನ್ನು ನೋಡಿದ್ಯಾ? ಯಾವ ಕುದುರೆ? ಶೃಂಗರಿಸಲ್ಪಟ್ಟಂತಹ ಹೊಸ ಕುದುರೆ. ಹೌದಾ? ಹೌದು. ಯಾವ ಕುದುರೆ? ಎಲ್ಲಿಗಿತ್ತು? ಹೇಗಿತ್ತು? ಈಗ ಬೇಗ ಬೇಗ ಹೇಳ್ಬೇಕು. ಸರಿ. ನನಗೆ ಗೊತ್ತಿಲ್ಲ, ಹಾ, ಹಾ. ಹೋಗುವುದಕ್ಕಿದೆ. ನೋಡಿದ್ಯಾ ಇಲ್ವಾ? ಮಿತ್ರ, ಹಾ. ಇದು ಅದೇ ಕುದುರೆ. ನಾವು ಕಟ್ಟಿದ್ದು. ಹೌದು, ಕುದುರೆ ಕಟ್ಟಿ ಆಗಿದೆ ಅಲ್ವಾ ನಮಗೆ? ತುಂಟನಾದೆಯ ಯಲಮಾಣಿ, ತುಂಟನಾದೆಯ ಯಲಮಾಣಿ, ಸೊಂಟ ಮುರಿವೆನು ದೇವರಾಣಿ. ಯಲಮಾಣಿ ಯಲಮಾಣಿ ಯಲಮಾಣಿ. ತುಂಟನಾದೆಯೋ ಯಲಮಾಣಿ, ತುಂಟನಾದೆಯೋ ಯಲಮಾಣಿ, ನಿನ್ನ ಸೊಂಟ ಮುರಿವೆನು ದೇವರಾಣಿ. ಸೊಂಟ ಮುರಿವೆನು ದೇವರಾಣಿ, ಸೊಂಟ ಮುರಿವೆನು ದೇವರಾಣಿ. ಪಾಣಿ ಪಂಚೆಯ ಬಿಗಿದುಟ್ಟು, ಪಾಣಿ ಪಂಚೆಯ ಬಿಗಿದುಟ್ಟು, ಪಾಣಿ ಪಂಚೆಯ ಬಿಗಿದುಟ್ಟು, ನಿನ್ನ ಗೋಣಿನ ಮೇಲೆ ಮರಿಜುಟ್ಟು. ಪಾಣಿ ಪಂಚೆಯ ಬಿಗಿದುಟ್ಟು, ಗೋಣಿನ ಮೇಲೆ ಮರಿಜುಟ್ಟು. ಉತ್ತರದ ಎಲೆ 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 ಮಾಡಿ ಮಾಡಿ. ಮಾಡಿ ಸೊಂಟ ಮುರಿವನು ದೇವರಾಣಿ. ಪಾಣಿ ಪಂಚೆಯ ಬಿಗಿದುಟ್ಟು, ಗೋಣಿನ ಮೇಲೆ ಮರಿ ಜುಟ್ಟು. ಮಾಡಿ ಏನಾಯ್ತು? ಅಹಂಕಾರದವ ಯಾರು? ಇಷ್ಟುದ್ದ ಇದ್ದೀಯಾ? ಹಾ. ನಮ್ಮ ತುರಗವನ್ನು ಕಟ್ಟಿದೆಯಾ? ಹೌದು. ಅದು ಸಾಮಾನ್ಯ ತುರಗಲ್ಲ. ಏನು ಮಹಾ ವಿಶೇಷ? ಶ್ರೀರಾಮಚಂದ್ರ ಪ್ರಭುಗಳು ಹಾ. ಪೂಜಿಸಿ ಬಿಟ್ಟಂತಹ ಹಾ. ಯಾಗದ ಕುದುರೆ. ಸರಿ, ಗೊತ್ತಿದ್ದು ಗೊತ್ತಿದ್ದು ಗೊತ್ತಿದ್ದೇ ಕಟ್ಟಿದ್ದು. ಈಗ ಬೇಡ. ಏನಾಯ್ತು? ಬಿಟ್ಟು ತಿಂತೀಯಾ? ಯಾರು ಬಿಟ್ಟು ರಾಯರೇ! ಓ ರಾಯರೇ! ಯಾರು ಏನ್ ಮಾಡ್ತಾರೆ? ಯಾರು ಮಾಡ್ತಾರೆ? ಆರಕಲ್ದನಯ್ಯ ನೀನು ಅಂಜಿಕಿಲ್ಲದೆ ಅಯ್ಯ. ಅಯ್ಯ ಆ
ಕಟ್ಟಿದನಯ್ಯ ನೀನು ಅಂಜಿಕಿಲ್ಲದೆ ಇಂಥ ಘೋರ ಕಾಡು ಒಬ್ಬ ಬಂದು ಅಶ್ವ ಕಟ್ಟಿದೆ ಇಂಥ ಘೋರ ಕಾಡು ಒಬ್ಬ ಬಂದು ಅಶ್ವ ಕಟ್ಟಿದೆ ಆರ ಕಲ್ದನಯ್ಯ ನೀನು ಅಂಜಿಕಿಲ್ಲದೆ ಅಶ್ವ ಕಟ್ಟಿದೆ ಸೂರ್ಯನಿಂದ ಸಿಡಿದ ಕಿಡಿಯಂತೆ ಧೈರ್ಯವೇ ಮೂರ್ತಿವತ್ತು ನನ್ನ ಕಣ್ಣ ಮುಂದೆ ಕಂಗೊಳಿಸಿದಂತೆ ಏನಿದ್ಯಾ ದಟ್ಟವಾದ ಕಾಡು, ಇಲ್ಲಿ ಸಂಸಾರಿಗಳ ಮನೆ ಇಲ್ಲ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದೆ ಅಂತ ನಾವು ಸುದ್ದಿ ಕೇಳಿದ್ದೇವೆ. ನಮ್ಮ ಸೇನೆ ಸನಿಹದಲ್ಲೇ ವಿಶ್ರಾಂತಿ ಪಡೆಯುತ್ತಾ ಇದೆ. ನಿನಗೆ ಹೆದರಿಕೆ ಎನ್ನುವುದೇ ಇಲ್ಲವೇ? ಒಬ್ಬನೇ ಬಂದು ನಮ್ಮ ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದಿ. ಮಗು, ನಿನಗೆ ಸರಿಯಾದಂತಹ ತಿಳುವಳಿಕೆ ಇಲ್ಲ. ಇದು ಆಟದ ಕುದುರೆ ಅಲ್ಲ, ಅಯೋಧ್ಯೆಯಿಂದ ಹೊರಟು ಬಂದಂತಹ ಕುದುರೆ ಯಜ್ಞಾಶ್ವ. ಅದರ ಹಣೆಯಲ್ಲಿ ಲಿಖಿತ ಇದೆ, ಪರಾಕ್ರಮಿಗಳಾದವರು ಕಟ್ಟಿ ಹಾಕುವುದು ಅಲ್ಲ. ರಾಮನ ಬಗ್ಗೆ ಭಕ್ತಿ ಗೌರವವುಳ್ಳವರು ಕಪ್ಪ ಕಾಣಿಕೆಯನ್ನು ನೀಡಿ ನಮ್ಮ ಜೊತೆಯಾಗಿ ಬರತಕ್ಕದ್ದು. ಅಯ್ಯ, ಏನು ನೀನು ಮುನಿ ಒಟ್ಟುವ ಹಾಗೆ ಕಾಣಿಸುವುದಿಲ್ಲ. ಒಬ್ಬ ಕ್ಷತ್ರಿಯ ಕುಮಾರನಂತೆ ಕಣ್ಣಿಗಳಿಗೆ ಕಂಗೊಳಿಸ್ತಾ ಇದ್ದಿ. ನೀನು ಯಾರಪ್ಪ? ನಿನ್ನ ತಂದೆ ತಾಯಿಗಳು ಯಾರು? ನಿನ್ನ ಊರಾವುದು? ನಿನ್ನ ಗುರುಗಳು ಯಾರು? ನಿನ್ನ ಹೆಸರೇನು? ಈ ಕುದುರೆಯನ್ನು ಕಟ್ಟಿ ಹಾಕಿದೆಯಲ್ಲ, ಯಾವ ಕಾರಣಕ್ಕಾಗಿ ಕಟ್ಟಿದರೇನಾಯಿತಯ್ಯ ದಿಟ್ಟನಾದರಿಯೇ ದಯ್ಯದಿಟ್ಟನಾದರೆ ಇದರ ಬಿಟ್ಟುಕೊಂಡು ಹೋಗುವ ಧೈರ್ಯ ಅಷ್ಟುಂಟಾದರೆ ನಿನ್ನ ಓಜಸ್ಸು ತೇಜಸ್ಸುಗಳನ್ನು ಕಂಡಾಗ ಚೆನ್ನಾಗಿ ಅರ್ಥವಿಸಿಕೊಂಡವನಿದ್ದೇನೆ. ತುರಗದ ಬೆಂಗಾವಳಿಗೆ ಬಂದಂತಹ ಶತ್ರುಗಳಿಗೆ ಸಿಂಹಪ್ರಾಯ ನೆನೆಸಿದ ಶತ್ರುಹರ ನೀನೆಂಬುದನ್ನು ನಾನೇ. ಆದರೆ ನಿನ್ನ ವರ್ತನೆಯನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕುದುರೆಯನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದವ ನೀನು. ಬಿಡಿಸುವುದು ಹೋಗುವುದು ಬಿಟ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೀಯಲ್ಲ. ನಿನ್ನಲ್ಲೇ ನಾನು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ಕಟ್ಟಿದರೆ ಏನಾಯಿತಯ್ಯ? ಹೌದು, ಪರಾಕ್ರಮವಿದೆ, ಆದುದರಿಂದಲೇ ಕುದುರೆಯನ್ನು ಕಟ್ಟಿದವರಿದ್ದೇವೆ. ಲಿಖಿತವನ್ನು ಚೆನ್ನಾಗಿ ಅರ್ಥವಿಸಿಕೊಂಡವರಿದ್ದೇವೆ, ಆದುದರಿಂದ ಕುದುರೆಯನ್ನು ಕಟ್ಟಿದ್ದೇವೆ. ಸಾಮರ್ಥ್ಯ ಉಂಟು, ಬಿಡಿಸು. ನಿನ್ನ ಮಾತಿಗೆ ಏನು ಹೇಳ್ತಾರೆ ಗೊತ್ತ? ನಾಡರಾಯನೆಂದು ಮಾತ ಆಡಬೀಡವೋ ಅಯ್ಯ ತರಳ ನಾಡರಾಯನೆಂದು ಮಾತ ಆಡಬೇಡವೋ ನಿಲ್ಲ ಕೂಡಿ ಯುದ್ಧ ಮಾಡುವುದು ತರವಲ್ಲವೋ ನಿನ್ನ ಕೂಡೆ ಯುದ್ಧ ಮಾಡುವುದು ತರವಲ್ಲವೋ ನಾಡರಾಯನೆಂದು ಮಾತನಾಡಬೇಡವೋ
ನಿನ್ನ ಕೂಡ ಯುದ್ಧ ಮಾಡುವುದು ತರವಲ್ಲವೋ ಅಯ್ಯ ಕಂದ ಆ ಆ ಮಗು ವೀರ ಯಾವನ ಜೊತೆಯಾಗಿ ಮಾತನಾಡುವಾಗಲೂ ಹ ನಾವು ಯೋಚನೆಯನ್ನು ಮಾಡಬೇಕು. ಏನಾಯ್ತು? ಕಣ್ಣಿಂದ ನೋಡಿ ಹ ಆಮೇಲೆ ಆ ಸ್ಥಳಕ್ಕೆ ಕಾಲೆತ್ತಿ ಹೆಜ್ಜೆ ಊರಬೇಕು. ಅವಸರದಿಂದ ನಡೆಯುವುದಕ್ಕೆ ಹೊರಟ್ರೆ ಹ ಪ್ರಪಾತಕ್ಕೆ ಉರುಳುವುದಕ್ಕೆ ಸಾಧ್ಯ ಇದೆ. ಹ್ಮ್ ಹಿರಿಯರಲ್ಲಿ ಗುರುಗಳಲ್ಲಿ ಹ ಹೇಗೆ ಮಾತನಾಡಬೇಕು ಎನ್ನುವುದೇ ಹ ನಿನಗೆ ತಿಳಿದಿಲ್ಲ. ಯಾಕೆ? ಒಂದು ನಾಡನ್ನು ಆಳುವಂತಹ ಅರಸನಲ್ಲಿ ಹ ರಜೋಗುಣವಿರುತ್ತದೆ. ಹ್ಮ್ ಅದರ ಪರಿಣಾಮ ಹ ದಂಭ ದರ್ಪ ಅಭಿಮಾನ. ನಾಡಿನ ರಾಯನೂ ನೀನಲ್ಲ, ಹ ಒಬ್ಬ ಅರಸನ ಮಗನೂ ನೀನಲ್ಲ. ನಾಡರಾಯನೆಂದ ಮಾತ ಹ ಆಡಬೇಡು. ಹ್ಮ್ ನಿನ್ನನ್ನು ಕಂಡಾಗ ಹ ಅಯೋಧ್ಯೆ ಅರಮನೆಯಲ್ಲಿ ನನ್ನ ಮುದ್ದು ಮಕ್ಕಳನ್ನು ಕಂಡ ಅನುಭವ ನನಗಾಗ್ತಾ ಇದೆ. ಓಹೋ ಪ್ರೀತಿಯಿಂದ ಆಲಂಗಿಸಿಕೊಳ್ಬೇಕು, ಹ ನಿನ್ನ ನೆಚ್ಚನ್ನು ಆಘ್ರಾಣಿಸಬೇಕು ಅಂತ ನನ್ನ ಮನಸ್ಸು ಆಶಿಸ್ತಾ ಇದೆ. ಓಹೋ ಆದ್ರೆ ನೀನು ಮಾಡಿದಂತಹ ಈ ತುಂಟಾಟವನ್ನು ಕಂಡಾಗ ಹ ಸಿಟ್ಟು ಬರ್ತದೆ. ಹ್ಮ್ ಮಗು, ಏನು? ನಿನ್ನ ಕೂಡ ಹ ಯುದ್ಧ ಮಾಡುವುದಕ್ಕೆ ನನ್ನ ಮನಸ್ಸು ಸರ್ವಥಾ ಒಪ್ಪುವುದಿಲ್ಲ. ಹ್ಮ್ ಎಲ್ಲಾದರೂ ಸಿಟ್ಟಾಗಿ ಹ. ಕೈ ಎತ್ತಿ ಹೊಡೆದಂತಾದರೆ ನನ್ನ ಪ್ರಾಣವೇ ಹೊರಟು ಹೋದಿತ್ತು. ಊರಿನ ಜನ ಏನು ಹೇಳಿ ಯಾರು? ಏನು? ಹುಡುಗ ಏನೋ ಬುದ್ಧಿ ಇಲ್ಲದೆ ವ್ಯವಹರಿಸಿದ. ಶ್ರೀರಾಮನ ತಮ್ಮ ಶತ್ರುಘ್ನ ದೇವ ಹಾಗೆ ಯಾಕೆ ಮಾಡಿದ ಅಂತ ಲೋಕದ ಜನ ಮತ್ತೆ ಪ್ರಶ್ನಿಸುವುದಕ್ಕೆ ಮನ ಮಾಡ್ಯಾರು. ಓಹೋ ಆದ ಕಾರಣ ಹೇಳಿದ್ದೇನೆ, ಏನು? ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಹ. ಕುದುರೆಯನ್ನು ಬಿಟ್ಟು ಬೇಡ ಬೇಡ ನಿನಗಿಷ್ಟು ಬೇಡ ಎನ್ನೋಳು ಪಂಥ ನನಗಿಷ್ಟು ಪಂಥವೆನ್ನೋಡು ಅತ್ತ ನೋಡಬಾರದೆ ಬಿದ್ದವರಾರು ನಿಮ್ಮೋಡು. ವೀರನೇ, ಇನ್ನೂ ನಿನ್ನ ದರ್ಪವನ್ನು ನೀನು ಬಿಡುವುದಿಲ್ಲವೇ? ಸರಿಯಾಗಿ ಆಲೋಚನೆಯನ್ನು ಮಾಡು. ನಿನ್ನ ಸೇನೆಯವರೆಲ್ಲರೂ ಕೂಡ ನನ್ನ ಜೊತೆ ಕಾಲಕವನ್ನು ಮಾಡಿದವರು. ಪರಿಣಾಮವೇನಾಗಿದೆ ನೋಡು, ಎಲ್ಲರೂ ಸತ್ತು ಬಿದ್ದವರಿದ್ದಾರೆ. ಅದೇ ಗತಿ ನಿನಗಾದಿತ್ತು. ಮಾಡಿದ್ದು ತಪ್ಪಾಯಿತು ಎಂದು ಸಡರಾಗು, ಇಲ್ಲದಿದ್ರೆ ಕತೆ ಬೇರೆ. ಮಕ್ಕಳು ಸಣ್ಣವರೆಂದು ಬಿಟ್ಟರೆ ಸೊಕ್ಕಿನ ನುಡಿಯೇ ಪೋರ ಮಕ್ಕಳು ಸಣ್ಣವರೆಂದು ಬಿಟ್ಟರೆ ನಿನ್ನ ಇಂಥ ಸೊಕ್ಕಿನವನೆಂದು ತಿಳಿಯಲಿಲ್ಲವೋ ಮುಲ್ಲ. ಏನಿಲ್ಲ. ತುಟಿ ಬೆಚ್ಚದ್ರೆ ಜೋಕ. ಯಾಕೆ? ಮಕ್ಕಳು ಸಣ್ಣವರು, ಹ, ಬುದ್ಧಿ ಇಲ್ಲ, ಏನೋ ತಪ್ಪು ಮಾಡಿದ್ರು. ಹ, ಅವರಿಗೆ ಬುದ್ಧಿಯ ಮಾತನ್ನು ಹೇಳೋಣ ಅಂತ ನಾನು ಮುಂದೆ ಬಂದೆ ಅಂತಾದ್ರೆ ಹ, ಸೊಕ್ಕಿನ ಮಾತನಾಡ್ತಾ ಇದ್ದೀಯಾರೋ? ಹ. ಹುಡುಗ ಬುದ್ಧಿ ಎಡವಿ ಬಿದ್ದಿ ಅಂತ ಆದೀತು. ಓಹೋ ಕುದುರೆಯನ್ನು ಬಿಟ್ಟು ಕೊಡುವುದಿಲ್ವೇ? ಓಹೋ ನಿನ್ನ ಸೊಕ್ಕನ್ನು ಹೇಗೆ ಮುರಿಬೇಕು ಅಂತ ನನ್ಗೆ ಗೊತ್ತು. ಹೌದಾ? ನಿನ್ನ ಜೊತೆಯಲ್ಲಿ ಹ, ತಂದೆ ತಾಯಿಗಳೋ ಗುರುಗಳೋ ಇಲ್ಲ ಅಂತ ಕಾಣ್ತದೆ. ಹ, ಸ್ವಚ್ಛೆಯಿಂದ ಹ, ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಿ, ಬೇಡದ ಕಾರ್ಯವನ್ನು ಮಾಡ್ತಾ ಇದ್ದಿ. ಹ, ನಿಮ್ಮಂತ ಹುಡುಗರನ್ನು ಹ, ಹಿಡಿದು ಹ, ನಾಲ್ಕು ಬೆನ್ನಿಗೆ ಬಿಗಿಯಾಗಿ ಹೊಡೆದೆವು ಅಂತಾದ್ರೆ ಹ. ಮತ್ತೆ ಅವರು ತಪ್ಪು ದಾರಿಯಲ್ಲಿ ಹೆಜ್ಜೆ ಇರುವುದಿಲ್ಲ, ಬದುಕಿನಲ್ಲಿ ಕೆಟ್ಟ ಕಾರ್ಯ ಮಾಡುವುದಿಲ್ಲ. ನಿನಗೆ ಬುದ್ಧಿ ಅಲ್ಲ, ಹಿಡಿದು ಬಡಿತಾರೆ.
ಹೊಡಿಬೇಡು ಅಮ್ಮ. ಅಯ್ಯೋ ಏ, ಅಮ್ಮ. ಇವ ನೋಡುವುದಕ್ಕೆ ಹೇಗೆ ಎಷ್ಟು ಜೋರಿದ್ದಾನೆ ಗೊತ್ತುಂಟ. ನಿನ್ನ ಅಮ್ಮ ಅಪ್ಪನೊಟ್ಟಿಗೆ ಹೋಗಿರ್ಬೇಕು. ಏ, ಏ, ಅಣ್ಣ ಏ, ಅಣ್ಣ ಅಣ್ಣ ಇಲ್ಲಿ ನಮ್ಮ ಅಣ್ಣು ತಿಂದ. ಏ, ಈಗ ಏ, ಹಾಗೆ. ಆದ್ರೂ ನೋಡುವುದಕ್ಕೆ ಬಹಳ ಚಂದ ಇದ್ದಾನೆ. ಬೆನ್ನು ಚಪ್ಪರಿಸಿದರೆ ನನ್ನ ಮುದ್ದು ಮಗನ ಬೆನ್ನಿಗೆ ಬರದ ಹಾಗೆ. ಏ, ಏ, ಹೊಡಿಬೇಡು. ಮುಖ ನೋಡು ರಾಯರೇ, ಎಷ್ಟು ಮುದ್ದಾಗಿದೆ. ದೇಹದ ಕಾಂತಿ ನೋಡು, ಕಣ್ಣನ್ನು ಕೊರೈಸ್ತಾ ಇದೆ. ರಾಯರೇ, ಓ. ನನ್ನದೊಂದು ಭಿನ್ನಹ ಉಂಟು. ಹೇಳಪ್ಪ. ಇವನನ್ನು ನಾನು ಮನೆಗೆ ಕರ್ಕೊಂಡು ಹೋಗ್ಬೇಕು. ಯಾಕೆ? ಹ? ನನಗೆ 12 ವರ್ಷದ ಒಂದು ಸಣ್ಣ ಹೆಣ್ಣು ಮಗಳಿದ್ದಾನೆ. ಏ. ಒಂದು 4 ವರ್ಷ ಬಿಟ್ರೆ ಏ. ನನ್ನ ಮಗಳಿಗೆ ಗಂಡ ಆದ. ಅಯ್ಯೋ ಎಂತ ಬೇಡ. ಯೋಚನೆ, ಏ, ನಾನು ಯೋಚನೆ. ಕಾರಾಗೃಹದಲ್ಲಾದ್ರೂ ಇರ್ತೇನೆ. ಈ ಹುಡುಗನನ್ನು ನಮ್ಮ ಅರಮನೆಗೆ ಕೊಂಡು ಹೋಗ್ಬೇಕು ಅಂತ ನನ್ನ ಮನಸ್ಸು ಆಶಿಸ್ತಾ ಇದೆ. ಆದ ಕಾರಣ ರಥದ ಕಂಬಕ್ಕೆ ಬೆಗಿ ಕರೆದುಕೊಂಡು ಹೋಗೋಣ. ಮರಳಿ ತಾಪಸವಟುಗಳೈ ತಂದು ಒರೆದರ ಅವನಿಜಿಗೆ ಬೇಡವಿಲ್ಲದರೆ ಮಾತ ಕೇಳದೆ ರೂಢಿಪಾಲರ ಯಜ್ಞದ ಶೋಭ ಕಾಡ ಬಳ್ಳಿಯ ತೆಗೆದು ಕಟ್ಟಿದ ನೋಡುಲವನು ಬೇಡಿಕೊಂಡರು ತರಳನೆನೊತವಲ್ ಆಡಿದ ಮಾತುಗಳ ಕೇಳದೆ ಮಾಡಿದನು ಯುದ್ಧವನು ಕಾಡ ಕಾಡಿಗಿಲ್ದ ಅಮ್ಮ ಆ ನೀವು ಮಾತ್ರ ಬಂದಿದ್ದೀರಾ? ಏನಾಯ್ತು? ಅಮ್ಮ, ಹೂದೋಟಕ್ಕಾಗಿ ಹೋದವರು ನಾವು. ಹೌದಾ? ಲವನ ಜೊತೆಗಾಗಿ ಹಾ, ಆಟವಾಡುತ್ತಿರುವಂತಹ ಕಾಲದಲ್ಲಿ ಹಾ. ನಮಗೆ ತುರಗ ಒಂದು ಗೋಚರಿಸಿತು. ವನದಲ್ಲಿ ತುಳಗವಿ ಹೌದಮ್ಮ, ಆಭರಣ ಎಲ್ಲ ಹಾಕಿತ್ತದಕ್ಕೆ ಶೃಂಗಾರ ಮಾಡಿ ಶೃಂಗಾರಗೊಂಡಿತ್ತು. ಹಾ. ಅಷ್ಟು ಮಾತ್ರವಲ್ಲದೆ ಮತ್ತೆ ಅದರ ಹಣೆಯಲ್ಲಿದ್ದು ಲಿಖಿತ ಒಂದಿತ್ತಮ್ಮ. ಹಣೆಯಲ್ಲಿ ಲಿಖಿತವಿದೆ. ಆ ಇದನ್ನು ಲವ ವಾಚಿಸಿದ. ಅಮ್ಮ, ಏನು? ಅದರಲ್ಲಿ ಬರೆದಿತ್ತು, ಏನು? ಕಳುಹುಳ್ಳ ಭಟರು ಕಟ್ಟಿ ಕಾದಾಡಬೇಕು. ಹಾ, ಆದ್ದರಿಂದ ಈ ಕಾಲಕ್ಕೆ ನಮ್ಮ ಮಾತನ್ನು ಕೇಳದೆ ಲವ ಕುದುರೆಯನ್ನು ಕಟ್ಟಿ ಹಾಕಿದ್ದಾನಮ್ಮ. ಲವ ಕುದುರೆಯನ್ನು ಕಟ್ಟಿ ಹಾಕಿದ ಹೌದಮ್ಮ. ಪರಿಣಾಮವಾಗಿ ಅಷ್ಟು ಮಾತ್ರವಲ್ಲ, ಮತ್ತೆ ಈ ಕಾಲಕ್ಕೆ ಬಂದಂತಹ ರಾಯರು ಅವನನ್ನು ಕಟ್ಟಿ ಹಾಕಿ ಕೊಂಡು ಹೋಗಿದ್ದಾರಮ್ಮ, ಕೊಂಡು ಹೋಗಿದ್ದಾರೆ. ರಾಮ ಕಂಜಲೋಚನ ಕಾರುಣ್ಯಾಂಬುದಿಗೆ ಮಂಜುಳಾಕರಾಗ ಮಾರಸನ್ನಿಭಾಗ ದೇಶಕೋಶವ ಬಿಟ್ಟು ವನವಾಸಿಯಾದರು ಲೇಸ ಕಾಣಿನು ರಾಮ 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 ರಾಮ, ಎಂತಹ ಕರ್ಣ ಕಠೋರವಂತಹ ಮಾತನ್ನು ಕೇಳಿಬಿಟ್ಟೆ. ನಾನು ಮಾತನ್ನು ಕೇಳಿಬಿಟ್ಟೆ. ಜೀವನದಲ್ಲಿ ಅದೆಷ್ಟು ಸುಖ ಕಷ್ಟ ಬಂದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ನನ್ನ ಮುದ್ದು ಮಕ್ಕಳ ಮುಖವನ್ನು ಕಂಡು ಸಂತೋಷವನ್ನು ಪಡೆದಿದ್ದವಳು ನಾನು. ಆದ್ರೆ ಇಂದಿಗಾಗುವಾಗ ಆ ಸಂತೋಷಕ್ಕೂ ಕಲ್ಲರಿಸಿ ಬಿಟ್ರಲ್ಲ. ಹೊರದ ಕಡೆಗೆ ಹೊರತ ನನ್ನ ಮಗನನ್ನು ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ, ನನ್ನ ಈ ಕಷ್ಟವನ್ನು ಯಾರಲ್ಲಿ ಹೇಳಿ ಇಲ್ಲವೈ ಕುಶ ಮಲ್ಲ ಸಾಗಸ ಎಲ್ಲಿ ಕೈದಿದ ಬಲ್ಲ ಪೌರುಷ ಕುಲ್ಲರಾಯರು ಕೂಡಿದವರು ಎಲ್ಲಿ ಕೊಯ್ಯುವರು ಕೊಲ್ಲುವರೇನು ಕಂಜಲೋಚನ
ನೋಡಿದ್ರೆ ಕುಶನು ಹತ್ತಿರದಲ್ಲೆಲ್ಲ ಕುಶ ಸಮಿತಿ ತರುವುದಕ್ಕಾಗಿ ಕಾಡಿನೊಳಗೆ ಹೋಗಿದ್ದಾನೆ. ಹಾಗಿದ್ರೆ ನನ್ನ ಮಗಳನ್ನು ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಯಾವ ಊರಿಗೆ ಕರೆದುಕೊಂಡು ಹೋಗ್ತಾರೋ, ಏನು ಮಾಡ್ತಾರೋ ತಮ್ಮ ಕೊಂದೇ ಬಿಟ್ಟು ಚಿಂತನೆ ನನ್ನ ಕಾಡ್ತಾ ಉಂಟಯ್ಯೋ. ಪತಿಗೋಸುಗ ತನ್ನ ಮಾನಸದ ಮರುಗುವಾಗಲೇ ಕುಶಂ ಬಂದು ಚಿಂತಿಸಿದಿರ್ಪ ಜನರ ನಿಂತೆಂದರು. ಚಿಂತಿಸುವ ತ್ಯಾತಕ್ಕೆ ಪೇಳಮ್ಮಯ್ಯ ಅಮ್ಮ ಚಿಂತಿಸುವ ತ್ಯಾತಕ್ಕೆ ಪೇಳಮ್ಮಯ್ಯ ನಿಮಗಿಂಥ ದುಃಖ ತಂದುದೀತ ಕಮ್ಮಯ್ಯ ಅಂತರಂಗದ ತರವಿನಮ್ಮಯ್ಯ ಅಂತರಂಗದ ತರವಿ ಅಮ್ಮಯ್ಯ ಚಂದ್ರನಂಥ ಮುಖ ಕಂದಿದೇತ ಕಮ್ಮಯ್ಯ ಚಿಂತಿಸುವ ದೀತ ಕೀಪಿ ಅಮ್ಮಯ್ಯ ಅಮ್ಮಯ್ಯ. ಪವಿತ್ರವಾದ ಪಾದಗಳಿಗೆ ಶಿರವನ್ನು ತಗ್ಗಿಸಿದ್ದೇನೆ. ಎದ್ದೇಳು ಮಗನೇ. ಕುಶ ಸಮುತ್ತುಗಳನ್ನು ತರುವುದಕ್ಕಾಗಿ ವನಾಂತರದೆಡೆಗೆ ಹೋದವ ನಾನು. ನಿನ್ನ ಆಶೀರ್ವಾದವನ್ನು ಪಡೆದೇ ಹೋದವ. ಹೋಗುವಂತಹ ಕಾಲಕ್ಕೆ ಸಂತೋಷವಾಗಿ ಕಳುಹಿಸಿಕೊಟ್ಟವಳು ನೀನು. ಈಗ ಬಂದು ನೋಡಿದೆ ಎಂದಾದರೆ ಚಂದಿರನಂತಿರಬೇಕಾದಂತಹ ಮುಖವಿಂದು ಕುಂದಿ ಹೋಗಿವೆ. ಅಂತರಂಗದಲ್ಲಿ ಏನೋ ಒಂದು ದುಗುಡ ಎದ್ದು ಕಾಣುತ್ತಾ ಇದೆ ತಾಯಿ. ಅಮ್ಮ ಅಮ್ಮ ಕಣ್ಣ ನೀರು ತುಂಬಿದೀತ ಕಮ್ಮಯ್ಯ ಕಣ್ಣ ನೀರು ತುಂಬಿದೇತ ಕಮ್ಮಯ್ಯ ಮೈಯ ಬಣ್ಣ ಕುಲ್ದಿದ್ಯಾತಕೀಗ ಅಮ್ಮಯ್ಯ ಕಣ್ಣ ನೀರು ತುಂಬಿದೀತ ಕಮ್ಮಯ್ಯ ಮೈಯ ಬಣ್ಣ ಕುಂದಿದಾಗೀಗ ಅಮ್ಮಯ್ಯ ಬಣ್ಣಿನಿ ಎಣ್ಣಿಸದಿರಮ್ಮಯ್ಯ ಬಣ್ಣಿಸು ನೀರೆಲ್ಲಿಸದಿ ಅಮ್ಮಯ್ಯ ಮುಖಂಡ ನೋಡಿ ಅಂಜದಿರು ಅಮ್ಮಯ್ಯ ಚಿತ್ತಿದುವಾದಗೆ ವೀಣಮ್ಮಯ್ಯ ಅಮ್ಮಯ್ಯ. ನಿನ್ನ ಮುಖವನ್ನು ನೋಡಿದೆ ಎಂದಾದರೆ ಆಶ್ಚರ್ಯವಾಗುತ್ತಾ ಇದೆ ತಾಯಿ. ದಿನನಿತ್ಯವೂ ನಿನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ಮಕ್ಕಳಾದ ನಮ್ಮನ್ನು ಕಂಡ ಒಡನೆ ಓಡೋಡಿಕೊಂಡು ಬರುತ್ತಿ, ಮುದ್ದಿಸ್ತಿ, ಅಪ್ಪಿಕೊಳ್ಳುತ್ತಿ. ಇಂದು ನೋಡಿದೆ ಎಂದಾದರೆ ಕಣ್ಣೀರು ಸುರಿಸ್ತಾ ಇದ್ದಿ ತಾಯಿ. ಯಾಕಮ್ಮ ಈ ಕಣ್ಣೀರು? ಮಕ್ಕಳು ನಾವಿಲ್ವೇ ತಾಯಿ? ಏನಾಯ್ತಮ್ಮ? ಅವರಾಯರೋ ನಾನರಿಗೆ ಕಲ್ದ ಕಲ್ದ ನಾವಲ್ಲಿರುವ ಠಾವಿಗಾಗಿ ಬಂದರಂತಿ ಕಂದ ಕಂದ ಕೋವಿದಶ್ವತಲ್ದರಂತಿ ಕಂದ ಕಂದ ಲವನು ಹೀರಿಗಿಲ್ದ ಕಟ್ಟಿದರಂತೆ ಕಂದ ಅವರಾಯರೋ ನಾ ಅರಿಗಿ ಕಂದ ಕಂದ ಮಗನೇ ಕುಶ. ಅಮ್ಮ ಬಂದೆಯ ಮಗನೇ. ನನ್ನಂತಹ ವಿದ್ಯಾಮಾನವನ್ನು ಏನೆಂಬುದಾಗಿ ಹೇಳಲಿ ಮಗನೇ. ಏನಾಯಿತು ತಾಯಿ? ನಿನ್ನ ತಮ್ಮಲವ ವನದ ಕಡೆಗೆ ಹೋದಂತಹ ಸಂದರ್ಭ
ಆ ವನದೊಳಗೆ ಒಂದು ತುರಗ ಕಾಣ ಸಿಕ್ಕಿತಂತೆ ಮಗನೇ. ಓಹೋ, ಕಾಣುವಾಗ ಆಶ್ಚರ್ಯವಾಯಿತಂತೆ. ಏನು? ಶೃಂಗಾರ ಮಾಡಿತ್ತಂತೆ. ಆ, ಹಣೆಯನ್ನು ಲಿಖಿತವಿತ್ತಂತೆ. ಏನಂತೆ? ಯಾಗರು ತುರಗವೆನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದಾನಂತೆ. ಆ, ಲಿಖಿತವನ್ನು ವಾಚನ ಮಾಡುತ್ತಾ ನಿನ್ನ ತಮ್ಮ ತುರಗವನ್ನು ಕಟ್ಟಿ ಹಾಕಿದನಂತೆ. ತುರಗವನ್ನು ಬಂಧಿಸಿಯೇ ಬಂಧಿಸ್ತಾನೆ. ಯಾಕೆ? ಅವ ನನ್ನ ತಮ್ಮ. ಹೌದು ಮಗನೇ, ಆದ್ರೆ ಏನು ಮಾಡುದು ಹೇಳು? ಏನಮ್ಮ? ತುರಗ ಬಂಧಿಸಂತಹ ಸಂದರ್ಭ 4 ದಿಕ್ಕಿನಿಂದಲೂ ಸೇನೆಯೊಂದು ಬಂತಂತೆ. ಆ, ಆ ಸೇನೆಗೂ ನಿನ್ನ ತಮ್ಮನಿಗೂ ಸಮರವೇ ಏರ್ಪಟ್ಟು ಹೋಯ್ತಂತೆ ಮಗನೇ. ಪರಿಣಾಮವಾಗಿ ಸಮರದಲ್ಲಿ ನಿನ್ನ ತಮ್ಮ ಸೋತು ಹೋದ ಮಗನೇ. ಸೋತಂತಹ ಹಲವರನ್ನು ಬಂಧಿಸಿ ಎಳೆದುಕೊಂಡು ಹೋಗ್ತಾ ಇದ್ದ. ಅಮ್ಮನಿ ಚಿಂತಿಸಬೇಡ ಅಮ್ಮ. ಅಮ್ಮನಿ ಚಿಂತಿಸದ ಬೇಡ, ಇನ್ನೇನು ಬ್ರಹ್ಮಲಿಖಿತ ತಪ್ಪುದಿ. ಸುಮ್ಮನೆ ಮರಗದಲ್ಲಿ ಹಾಲವ ಕೊಯ್ಯುವ ಬೊಮ್ಮನ ಪಿತನಾಗಲಿ. ಈ ವಿಚಾರಕ್ಕಾಗಿ ಚಿಂತಿಸ್ತಾ ಇದ್ದೀಯ ತಾಯಿ. ಚಿಂತೆಯನ್ನು ಬಿಡು. ನನ್ನ ತಮ್ಮನನ್ನು ಯಾರೋ ನಾಡರಾಯರು ಕಟ್ಟಿಕೊಂಡು ಹೋಗಿದ್ದಾರೆಯೇ. ಚಿಂತೆಯನ್ನು ಬಿಡು. ತಮ್ಮನನ್ನು ನರಕಕ್ಕೆ ತರುತ್ತೇನೆ. ಬಂಧಿಸಿ ಎಲ್ಲಿಟ್ಟದರೇನಂತಹ ವಿಚಾರ ಇನ್ನೂ ತಿಳಿದಿಲ್ಲ ಆ, ಮಗನಿಗೆ. ಬಿಡು ಚಿಂತೆ. ಇಲ್ಲ, ನೀನು ಹತ್ತಿಗೆ ಬರೋಣಕು ಬೇಡ. ಇಂದನಿಲ್ಲ ಹತ್ತಿಗೆ ಬರೋಣಕು ಬೇಡ. ಸಾಧ್ಯ ದಿಕ್ಪಾಲಕರ ಮಂದಿರದಲ್ಲಿ ಅಡಗಿಸುವ ಅನುಜನ ತಂದು ತೋರುವ ತಾಯಿ. ನನ್ನ ತಮ್ಮನನ್ನು ನಾಡರಾಯರು ಕಟ್ಟಿಕೊಂಡು ಹೋಗಿದ್ದಾರೆ. ಹೆಚ್ಚಾಕೆ ದೇವಲೋಕದಲ್ಲೇ ಇರಿಸಲಿ, ಪಾತಾಳದಲ್ಲೇ ಇರಿಸಲಿ. ಅಷ್ಟು ಮಾತ್ರವಲ್ಲ, ಈ ಭೂಮಂಡಲದಲ್ಲಿ ಎಲ್ಲೇ ಇದ್ದರೂ ತಮ್ಮನನ್ನು ನಾ ಬಿಡಿಸಿ ತರ್ತೇನೆ. ಚಿರಂಜೀವಿಯಾಗಿ ಸ್ಥಿರಪಂಥರಾಗಿ ವರದರಕ್ಕಿನು ತಸೀಸಿಯ ಇಟ್ಟಳು. ಹಗೆಯ ಬರ ಕೂಡಿ ನಿಜವನು ಕೀಳದಿರು ಮಗನೇ. ಅಗಲದಿರಿ ರಣರಂಗದೊಳ ಗೀರ್ವರು ಖಗಮೃಗಂಗಳ ಕೋಟಲಿಗೆ ಎಚ್ಚರಿಕೆಯುಳಿರಿ. ಜಗವುಳ್ಳ ತನಕ ಬಾಳಿರಿ ಎಂದಳು. ಚಿರಂಜೀವಿಯಾಗಿ ನೀವು ಸ್ಥಿರ ಪಂಥರಾಗಿ ಕಳೆದ ನನ್ನ ಮನಸ್ಸಿಗೆ ಈಗ ಸಮಾಧಾನವಾಯಿತು ಮಗನೇ. ನಿನ್ನ ವೀರೋಚಿತ ಮಾತು ಕೇಳುವಾಗ ಸಂತೋಷವೂ ಆಗುತ್ತಾ ಉಂಟು. ತಮ್ಮನಿಲ್ಲಿದ್ದರೂ ಕೂಡ ಕರೆದುಕೊಂಡು ಬರ್ತಿನಂತಹ ಭರವಸೆ ನನ್ನಲ್ಲಿ ಮೂಡುತ್ತಾ ಉಂಟು ಮಗನೇ. ಆದ್ರೆ ಒಂದು ಕಿವಿ ಮಾತು ಮಗನೇ. ಏನಮ್ಮ? ಹಗೆಗಳ ಕೂಡೆ ಯಾವತ್ತು ನಿಜ ಮಾತನ್ನು ಹೇಳಬಾರದು. ಅವರಲ್ಲಿ ಸ್ವಲ್ಪ ಜಾಗೃತತೆ ಇರಬೇಕು ಕಂದ ನೀವು. ಖಂಡಿತ ತಾಯಿ. ಅಷ್ಟು ಮಾತ್ರವಲ್ಲ, ಕಾಡಿನೊಳಗೆ ಹೋಗುವಂತಹ ಸಂದರ್ಭ ಮೃಗ ಪಕ್ಷಗಳ ಜೊತೆ ಸ್ವಲ್ಪ ಯೋಚನೆ ಮಾಡಿ ವರ್ತನೆ ಮಾಡಬೇಕಾಗ್ತದೆ ಕಂದ. ಅವುಗಳ ಬಗ್ಗೆ ಸ್ವಲ್ಪ ಗಮನವಿರಿಸಬೇಕಾಗ್ತದೆ. ಅಷ್ಟು ಮಾತ್ರವಲ್ಲ, ರಣಕ್ಷೇತ್ರದಲ್ಲಿ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಯಾವ ಕಾಲಕ್ಕೂ ಇರಕೂಡದು. ಜೊತೆಯಾಗಿ ಇರಬೇಕಾಗ್ತದೆ ನೀವು. ಆ ಸೂರ್ಯಚಂದ್ರ ಇರುವಲ್ಲಿವರೆಗೆ ಚಿರಂಜೀವಿಯಾಗಿ ಬದುಕಿ ಮಕ್ಕಳೇ. ಹೋಗಿ ಬಾ, ಶುಭವಾಗಲಿ. ನಿರೀಕ್ಷೆ ವಾಲ್ಮೀಕಿ ಮುನಿಪದಾಂಬುಜವ ಧ್ಯಾನಿಸೋತ ನಲ್ಮೆಯಿಲ್ದ
ಅಷ್ಟ ದಿಕ್ಕುಗಳಿಗೆ ಹೊಂದಿಸೋತ ಅಮ್ಮ ಜಾನಕಿಗೆ ಎರಡು ತಕ್ಷಣವೇ ಬಂದ ತಮ್ಮನವನನು ಕಾಂಬ ಕಡುತವ ಕಬಿದ ಜನನಿಂದ ಆಶೀರ್ವಾದವನ್ನು ಪಡೆದಾಯಿತು. ಗುರುಗಳನ್ನು ಮನಸಾರ ಧ್ಯಾನಿಸಿದ್ದೇನೆ. ತಮ್ಮನನ್ನು ಕಾಣಬೇಕು. ಅದಕ್ಕಾಗಿ ಏನಂಬೆ ಕುಶಲ ಏನಂಬೆ ಏನಂಬೆ ಕುಶಲ ಧೀರವ ಪರರ ಬಲದಿ ಪೊಕ್ಕ ಚಿಕ್ಕ ಸೂನು ಸರಿಸುವಂತ ಶೌರ್ಯವ ಆಮೇಲೋ ಕುಮಾರ ಚಿಕ್ಕ ಕುಮಾರ ಕುಮಾರ ಚಿಕ್ಕ ಪೋರ ನಮ್ಮ ಬಲವ ನಿಂತು ಗಾರುಗಡಿಸಿ ಮುಂದುವರಿಯುವ ಕಾರಣವೇನು ಮಿಂಚಿನಂತೆ ಕಾಣಿಸಿಕೊಂಡೆ ಸಿಡಿಲಿನಂತ ನಮ್ಮ ಸೇನೆ ಮೇಲಾಗಿದೆ ಮಳೆಯಂತ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಿ ನಮ್ಮ ರಥ ಹೋಗುವ ಪಥಕ್ಕೆ ಬಾಣಗಳ ಬೇಲಿಯನ್ನೇ ಬಲಿದು ನಮ್ಮ ಸೇನೆಯನ್ನು ಕಾರುಗಡಿಸ್ತಾ ಇದ್ದಿ. ಎಲ್ಲ ಪುಟ್ಟ ಬಾಲಕ ಏನು ಯಾರು ನೀನು? ಯಾಕಿಲ್ಲಿಗೆ ಬಂದೆ? ಈ ಹುಡುಗರನ್ನು ಬೀಳಿಸಿದೆ ಅಲ್ಲ, ಏನು ಕಾರಣವೇನೆಂದು ಕೇಳುವ ಪಾರುಪತ್ಯ ಕಾರಣವೇನೆಂದು ಕೇಳುವ ಪಾರುಪತ್ಯ ನನಗೆ ಕೊಟ್ಟರು. ಯಾರ ತಮ್ಮಲವನ್ನ ಬಿಟ್ಟು ಸಾಯಲೋಗಿಂದಿ ನನ್ನನ್ನು ಕಂಡು ಆಶ್ಚರ್ಯಚಕಿತನಾದಯ್ಯ. ನಾನು ಯಾರು ಎನ್ನುವ ಹಾಗೆ ಕೇಳುತ್ತಾ ಇದ್ದಿ. ಇವ ನನ್ನ ತಮ್ಮ, ಅವನ ಅಣ್ಣ ನಾನು. ಇದನ್ನು ಕೇಳುವುದಕ್ಕೆ ನಿನಗೆ ಪಾರುಪತ್ಯ ಕೊಟ್ಟವರು ಯಾರು? ಬಿಟ್ಟುಕೊಡುವನಲ್ಲವನು ಅವರೇ ಬಿಟ್ಟುಕೊಡುವನಲ್ಲ ಅವನ ಸಿಟ್ಟು ತೋದನೀಗ ತಮ್ಮ ನಟ್ಟು ಜತೆಯೊಳನ್ನ ಒಯ್ವೆ ಪಟ್ಟಣ ಕೀಗ ಈತನ ಅಣ್ಣ ನೀನು. ನಾನೇ. ತಮ್ಮ ಏನು ತಪ್ಪು ಮಾಡಿದ್ದಾನೆ ಎನ್ನುವುದನ್ನು ನೀನು ವಿಚಾರಿಸಲಿಲ್ಲ. ಅವನ ಪರವಾಗಿ ಮಾತನಾಡ್ತಾ ಇದ್ದಿ. ಖಂಡಿತ ಅವನನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ದಾಪುಗಾಲಿಂದ ಧಾವಿಸಿ ಬಂದಿದ್ದಿ. ನನ್ನ ತಮ್ಮ ತಪ್ಪು ಮಾಡುವವನಲ್ಲ. ಏನು ಬಿಟ್ಟು ಕೊಡುವನಲ್ಲವನು. ಓಹೋ, ಈ ತನಕ ನನಗೆ ಸಿಟ್ಟು ಬರಲಿಲ್ಲ. ಸಿಟ್ಟು ಬಂದರೆ ತಮ್ಮನ ಜೊತೆ ಅಣ್ಣನನ್ನು ಕಟ್ಟಿ ಪಟ್ಟಣಕ್ಕೆ ಒಯ್ತಾರೆ. ನೋಡುವ ಯಾರಲ್ಲಿ ಪರಾಕ್ರಮ.
ಅಹಂಕಾರ ಆಗಿದೆ ಇಬ್ಬರು ಮಕ್ಕಳಿಗೆ. ರಾಗ ಬಿಡ್ಬೇಡಿ, ಕೊಡಿ. ಯಾರಿಗೆ? ಬಾ ಇಲ್ಲಿ ಬಾ. ಏನು ಹೇಳಿದೆ ನೀನು? ಕೊಡಿ. ಯಾರಿಗೆ ಕೊಡ್ಬೇಕು? ಬಾ ಇಲ್ಲಿ. ಅಣ್ಣ, ಏನು? ಇವನನ್ನು ಬಿಡ್ಬಾರ್ದು. ಏನು ಹೇಳಿದ ನೀವು? ನಿಲ್ಲು. ಏನು ಹೇಳಿದ ನೀವು? ಇಡಿ. ನಾನು ಏನು ಇಡಿ. ಹೇಳಿಲ್ಲ. ನಾನು ಪಾಪ. ಬಡಿ. ಬೇಕಂತ ನನಗೆ. ಅಣ್ಣನನ್ನು ಕೇಳುವಾಗ ಏನು ಹೇಳಿದ? ಅಣ್ಣ ಅಣ್ಣ ತಿಂದ. ಅಮ್ಮನನ್ನು ಕೇಳುವಾಗ ಅಮ್ಮ ಉಮ್ಮ. ನೋಡು. ಬಾ, ಇಲ್ಲಿ ಓಡಿ ಹೋಗ್ಬೇಡ ನೀನು, ಬಾ. ಏನಾಯ್ತು ಈಗ ಪರಿಸ್ಥಿತಿ? ನಮ್ಮ ಪಕ್ಷ ಬದಲಾವಣೆ ಆಯ್ತು. 4ರಿಂದ 2 ಸ್ವಲ್ಪ ವೇತನ ಹೆಚ್ಚು ಕೊಟ್ಟು ಅದೆಲ್ಲ ಇಲ್ಲ. ವೇತನದ ಯಾವುದೂ ಕೊಡ್ಲಿಕ್ಕಿಲ್ಲ. ಮತ್ತೆ ದುಡಿಬೇಕು, ತಿನ್ನಬೇಕು ಅಷ್ಟೇ. ಅಷ್ಟೇ. ಆಯ್ತು. ಆಯ್ತು. ನಮ್ಮ ಜೊತೆ ಇರ್ತೀಯ? ಹೌದು. ಇದ್ದು ಯಾವ್ದಾದ್ರು ಒಂದು ಮನೋರಂಜನೆಗೆ ಈಗ ಏನಾದ್ರೂ ಒಂದು ಮಾಡ್ಬೇಕಲ್ಲ ನೀನು? ಇದು ಈಗ ಮನೋರಂಜನೆ. ಹೌದೌದು. ಈಗಲೇ ಬೇಕಾ? ಈಗಲೇ ಬೇಕು. ನಾನು ಸಾಮಾನ್ಯನಲ್ಲ. ಮತ್ತೆ ಅದು ಈ ನೋಡಿ. ಹಿಂದೆ ಬಹಳಷ್ಟು ಕಾರ್ಯವನ್ನು ಮಾಡಿದ್ದೇನೆ. ಯಾವ ಕಾರ್ಯ? ಅದರಲ್ಲಿ ಒಂದು. ಯಾವ? ನಾನು ಕಣ್ಣು ಮುಚ್ಚಿ ಮಾಡುವುದನ್ನು ನೀವು ಕಣ್ಣು ಬಿಟ್ಟು ಮಾಡ್ಲಿಕ್ಕಿಲ್ಲ. ಹಾ? ಮತ್ತೆ ಹೌದಾ? ಆಗ್ತದೆ ನಿಮ್ಮ ಕೈಯಲ್ಲಿ. ಅದೆಂತದ್ದು ನೋಡು. ಏನಿದು? ತೆಗೆದುಕೊಂಡದ್ದು ನೀನೆ? ಮರಳು. ಹೌದು. ನೋಡುವ, ನೀವು ಕಣ್ಣು ಬಿಟ್ಟು ಮಾಡಿ. ಬಹಳ ಜಾಣನಿದ್ದಾನೆ ಇವ. ನೋಡ. ನೀನು ಯಾರಿಗೆ ಹೆದರಿಸಿದ್ದಾರೆ? ನೋಡು ಏನಾಗಿದೆ ಈಗ. ಹೌದಲ್ವಾ? ಇದು ಬೇಡವಾ? ಇದು ಬೇಡ, ಬೇರೆ ಯಾವ್ದು? ಬೇಡ. ಇದನ್ನು ನೀವಿಬ್ಬರು ಹಿಡೀರಿ. ಹಾ, ನಾನು ಅದನ್ನು ಹಿಡಿಲಿಕ್ಕೆ ನಾವ ಎತ್ತರ ಜಿಗಿತ ಮಾಡ್ತೇನೆ. ಎತ್ತರ ಜಿಗಿ. ನಾನು ಎಲ್ಲೆಲ್ಲಿ ಹಾರಿದ್ದೇನೆ ನಿಮ್ಗೆ ಅದು ಗೊತ್ತು. ಎಲ್ಲೆಲ್ಲಿ ಹಾರಿದ್ದು ಬೇಡ, ನೋಡುವಾಗ್ಲೇ ಗೊತ್ತಾಗ್ತದೆ. ಎಲ್ಲೆಲ್ಲಿ ಹಾರಿದ್ದು ಬೇಡ, ಇಲ್ಲಿ ಹಾರಬೇಕು. ಹಿಡೀರಿ, ಒಮ್ಮೆ ಹೇಳ್ತೇನೆ. ಹಿಡಿ. ಸ್ವಲ್ಪ ಮೇಲೆ. ಇಷ್ಟು ಸಾಕ? ಸ್ವಲ್ಪ ಮೇಲೆ, ಇನ್ನು ಮೇಲೆ. ಹೋಯ್ ಹೋಯ್, ಕೆಳಗೆಲ್ಲ ಮೇಲೆ ಕೆಳಗೆಲ್ಲ, ಮೇಲೆ ಮೇಲೆ. ಒಂದು ವೇಳೆ ನಾಳೆ ಬಿದ್ರೆ ನಿನ್ನನ್ನು ನೋಡಿ. ಅದು ಕಂಬಳದಲ್ಲಿ ಎಲ್ಲ ನಂಗೆ ಗೊತ್ತುಂಟು. ಎಂತ ಯಾವ್ದ್ರಲ್ಲಿ? ಹ? ಅದು ಮಾಸ್ತ್ ಮಾಡಿದ್ದೇನೆ. ನೀವು ಎತ್ತಿ ಮೇಲೆ ನೋಡಿ. ಹಾ. ನೋಡಿ. ಇದನ್ನು ಯಾರು ಅವನ ಅಪ್ಪಕೊಂಡು ಹೋಗ್ತಾ ಇದ್ದಾನೆ. ಮೋಸ ಮಾಡಿ ಬಿಟ್ಟ ಅಲ್ಲ. ಓಡಿ ಹೋಗಿದ್ದಾನೆ. ಹೌದು. ಬಿಟ್ಟದ್ದು ಯಾಕೆ ಅವನನ್ನು? ಯಾಕೆ? ಈ ವಿಚಾರ ತಲುಪುವಲ್ಲಿಗೆ ತಲುಪಬೇಕು. ಹೌದು. ನೋಡುವ ನಿರೀಕ್ಷೆ ಚಲನೋರ್ವನೈತಲ್ತು ರಾಮಚಂದ್ರನ ಕೂಡಿ ಕದವ ಮುಗಿತಿಂತದನು ವಿಶ್ವನಾಯಕ ಕೇಳುವ ಅಶ್ವಮೇಧದ ಕುದುರಿ ವಿಶ್ವತಂತ್ರದಿ ಹೋಗಿ ಸಕಲ ಲೋಕಗಳ ಅರಸರೆಲ್ಲರ ಗೆಲಿದು ಅಲ್ಲಿ ಕಪ್ಪವ ಸೆಳೆದು ಬರುತ್ತಿರಲು ವಾಲ್ಮೀಕಿ ಮುನಿಪನಾಶ್ರಮದಿ ಬೆಂಗಾವಲಿಗೆ ಹೋದವನಲ್ವೇ ನೀನು? ಹೌದು, ಒಂದು ವಿಷಯ ಉಂಟು ದೇವ್ರೆ. ಏನಪ್ಪ? ಎಲ್ಲಾ ದೇಶಗಳಿಗೆ ಹೋದವರಿದ್ದೇವೆ. ನಿಮ್ಮನ್ನೆಲ್ಲ ಒಪ್ಪಿಕೊಂಡು ಎಲ್ಲರೂ ಕಪ್ಪ ಕಾಣಿಕೆಯನ್ನಿತ್ತು ನಮಗೆ ಪ್ರೋತ್ಸಾಹವನ್ನು ನೀಡಿದ್ರು. ಆಮೇಲೆ ಮುಂದೆ ಹೋದಾಗ ವಾಲ್ಮೀಕಿಯ ಆಶ್ರಮಕ್ಕೆ ಹೋದೆವು. ಅಲ್ಲಿ ಒಂದು ಘಟನೆ ನಡೆದು ಹೋಯಿತು. ಏನಾಯ್ತು? ಈರುವರು ಬಾಲಕರು ನಮ್ಮ ಹಯವನ್ನು ಬಂಧಿಸಿದರು. ಅವರ ಜೊತೆ ನಮ್ಮ ದೇವರು ಶತ್ರುಘ್ನ ದೇವರಿಗೂ ಇಬ್ಬರು ಮಕ್ಕಳಿಗೂ ಯುದ್ಧವಾಯಿತು. ಪರಿಣಾಮ ಶತ್ರುಘ್ನ ದೇವರು ಧರೆಗುಳಿದಿದ್ದಾರೆ ದೇವರೇ. ಕೇಳಿ ಮೂರ್ಛಿತನಾದನಾದ ರಾಘವನು ಕಾಳಗದಿ ತನ್ನವರು ಮಡಿದ ವಾರ್ತೆಯನು ಮಖತುರಗದೊಡನೆ ಶತ್ರುಘ್ನ ಬರಸಗಿತ ಅಖಿಲ ದೇಶದೊಳಿಪ್ಪ ಅರಸುಗಳ ಗೆಲುತ ಮೂರ್ಛಿತನಾಗಿ ಸಂದೇಶಜನನಾದಂತಹ ಮಾತುಗಳನ್ನು ಕೇಳಿದಾಗ ಕ್ಷಣಕಾಲ ಮೂರ್ಛಿತನಾದೆ. ಸ್ಥಿತಪ್ರಜ್ಞನಾಗಿ ಮರಳಿ ನಿಂತಿದ್ದೇನೆ. ಏನನ್ನು ಕೇಳ್ತಾ ಇದ್ದೇನೆ ನಾನು? ತುರಗದ ಬೆಂಗಾವಲಿಗೆ ಹೋದಂತಹ ಶತ್ರುಹರ ಬಾಲವೀರ್ವರ ಕೈಯಲ್ಲಿ ಹತನಾಗಿ ಹೋದ ನಂಬುವುದಕ್ಕೆ ಸಾಧ್ಯವೇ? ಆದರೆ ಅಯೋಧ್ಯೆಯ ಪ್ರಜೆಗಳು ಕನಸಿನಲ್ಲೂ ಸುಳ್ಳನ್ನಾಡುವವರಲ್ಲ, ಸಟೆಯನ್ನಾಡದಾರರು. ಹಾಗಿದ್ರೆ ಏನಿದರ ಅರ್ಥ? ನಾ ಕೈಗೊಂಡಂತಹ ಯಾಗ ಹೀಗಾಗಿ ಯಾಕೆ ಹೋಯಿತು? ಯಾವುದಕ್ಕೂ ವಿಮರ್ಶಿಸದೆ ಕಾರ್ಯ ಪ್ರವರ್ತರಾಗಬಾರದು. ಲಕ್ಷ್ಮಣ,
ಬಾಲಕರ ಸೆರೆ ಪಿಡಿದು ಯಾಗದ ಶವ ಬಿಡಿಸಿ ತಾರೀಗ ತಡೆದು ಯಾಗದ ಶವ ಬಿಡಿಸಿ ತಾರೀಗ ತಡೆದು ಹೋಗೋ ಸೌಮಿತ್ರ. ದೀಕ್ಷಾಬದ್ಧನಾಗಿ ಕುಳಿತಂತಹ ನಾನು ನಿನ್ನನ್ನು ಹೊರ ಹೇಳುವುದಕ್ಕೂ ಕಾರಣವಿದೆ. ತುರಗದ ಬೆಂಗಾವಲಿಗೆ ಹೋದಂತಹ ಶತ್ರುಹರ ವಾಲ್ಮೀಕಿ ಮುನಿಪರಾಶ್ರಮಕ್ಕೆ ನಮ್ಮ ತುರಗ ಹೋಯಿತಂತೆ. ಬಾಲರೀರ್ವರು ಅದನ್ನು ಬಂಧಿಸಿದರಂತೆ. ತತ್ಪರಿಣಾಮವಾಗಿ ಯುದ್ಧವೇರ್ಪಟ್ಟಿತಂತೆ. ಶತ್ರುಹರ ಬಾಲರಲ್ಲಿ ಹೋರಾಡಿ ಮೃತನಾದನಂತೆ. ವದಂತಿಯನ್ನು ಕೇಳಿದಾಗ ನಂಬೋಣವೇ ಬಿಡೋಣವೇ ಅನ್ನುವಂತಹ ಜಿಜ್ಞಾಸೆ ನನ್ನಲ್ಲಿ ಮೂಡಿ ಬಂದ ಕಾರಣ ಹೋಗಿ ವಿಚಾರಿಸಬೇಕಾದವರ ಅರಮನೆಯವರಾಗಿ ನಮಗೆ ಕರ್ತವ್ಯ. ನಿಜ. ಹೋಗೋ ಸೌಮಿತ್ರಿ, ಅಲ್ಲೇನು ನಡೆಯಿತು ಅನ್ನೋದನ್ನು ತಿಳಿದು ಬಾಲಕರನ್ನು ಯಾವತ್ತು ದಂಡಿಸಬೇಡ, ಅವರನ್ನು ಸೆರೆ ಹಿಡಿದು ಬಂಧಿಸಿ ಕರೆತರುವೆಯ ನೀನು. ಎಲ್ಲ ಆ ಮುಹೂರ್ತದಿ ಲಕ್ಷ್ಮಣ ಸನ್ನಗವಾದರಲ್ಲ ಲಕ್ಷ್ಮಣನ ವೇಷದಲ್ಲಿ ಜೇಕರಿಸುತ್ತಿಲ್ಲ, ಸನ್ನಗವಾದರಿಲ್ಲ. ಏನಿದೆ ಇದು ವಿಪರೀತ? ನಮ್ಮ ತಮ್ಮನನ್ನು ನಾವು ಕಳೆದುಕೊಂಡಿದ್ದೇವೆ. ಹೌದಪ್ಪ. ನಾವು ಚಿಂತಿಸಬೇಡ. ಇಲ್ಲಿಯವರೆಗೆ ನೀನು ಹೇಳದೇ ಇರುವ ಕಾರ್ಯವನ್ನಾದರೂ ಮಾಡಿ ಪೂರೈಸಿದವರು ನಾನು. ಈಗ ನೀನೇ ಆಜ್ಞೆಯನ್ನು ನೀಡುತ್ತೀ ಎಂದಾದ್ರೆ ಚಾಚು ತಪ್ಪದೆ ಮಾಡಿ ಬರ್ತೇನೆ. ರಂಗನಾಥ ಪುಟ್ಟ ಬಾಲಕರಿರ ನಿಮ್ಮ ಪೆತ್ತವರ್ಯಾರು ಬಾಲಕರಿರ ಕರಿರ ನಿಮ್ಮ ಪೆತ್ತವರು ಯಾರು ಕಟ್ಟಿಕೊಂಡ ನಮ್ಮ ಕುದುರೆ ಬಿಟ್ಟತ್ತ ಸಾರು ಕಟ್ಟಿಕೊಂಡ ಕುದುರೆ ಬಿಟ್ಟತ್ತ ಸಾರು ಪುಟ್ಟ ಬಾಲಕರಿರ ನಿಮ್ಮ ಪೆತ್ತವರು ಯಾರು ಕಟ್ಟಿಕೊಂಡ ನಮ್ಮ ಕುದುರೆ ಬಿಟ್ಟತ್ತ ಸಾರು ಯಾರು ಪುಟ್ಟ ಬಾಲವೀರೋ, ನಿಮ್ಮನ್ನು ಕಾಣುವಾಗಲೇ ನಿಮ್ಮ ಮುಖದ ತೇಜಸ್ಸನ್ನು ಓಜಸ್ಸನ್ನು ನೋಡುವಾಗಲೇ ಅರ್ಥವಿಸಿಕೊಂಡಿದ್ದೇನೆ. ಏನು? ಯಾರು ವೀರವರು ಆತ ನಿಮ್ಮ ಜನ್ಮಕ್ಕೆ ಕಾರಣೀಕರ್ತರಿದ್ದಾರೆ. ವಜ್ರ ವೀರ ಸಂಜಾತರಿದ್ದೀರಿ ನೀವು ಎನ್ನುವ ಹಾಗೆ. ಆದ್ದರಿಂದ ನಿಮ್ಮಲ್ಲಿ ಕೇಳುವುದು, ಯುದ್ಧದ ಕಣಕ್ಕೆ ಬಂದಿದ್ದೀರಿ, ಮಕ್ಕಳಾದ ನೀವು ಯಾರು? ನಿಮ್ಮ ತಂದೆ ತಾಯಿಗಳ ಹೆಸರಾದ್ರೂ ಏನು? ಯಾರಾದರೇನು 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 ಕಾಳಗ ನಡೆಸು, ಸತ್ತವರನ್ನು ಕಟ್ಟಿದಂತ ಕುದುರೆಯ ಬಿಡಿಸು. ರಣಕ್ಷೇತ್ರಕ್ಕೆ ಬಂದು ನಮ್ಮ ಪರಿಚಯವನ್ನು ಕೇಳುತ್ತಾ ಇದ್ದಿ. ಇದು ರಣಕ್ಷೇತ್ರ, ಕುದುರೆ ಬೇಕು ಎನ್ನುವ ಹಾಗೆ ಇದ್ದರೆ ನಮ್ಮ ಜೊತೆಗೆ ಹೋರಾಟವನ್ನು ಮಾಡು, ಇಲ್ಲ ಎಂದಾದರೆ ನಡೆಯಲು.
ಹೋಗುವತನಲ್ಲ 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 ಎದ್ದ ದುರ್ಗವ ಬಿಟ್ಟು ಜಾಗು ಜಾಗೆ ಮುಕ್ತ ಸುರಿದ ಬಾಣದ ಕಟ್ಟು. ನೀವೆರಡು ಮಾತನಾಡಿದಿರಿ ಎನ್ನುವ ಮಾತ್ರಕ್ಕೆ ತುರುಗವನ್ನು ಬಿಟ್ಟು ಹೋಗುವವರು ನಾನಲ್ಲ. ಸಾಮ ದಾನ ಭೇದ ದಂಡ ಮಕ್ಕಳಂತ ನೋಡಲಿಕ್ಕಿಲ್ಲ ತೋರಿಸಿದ. ಧರೆಯುಳಿದರದಗಿಗಾಯ್ತಿ ಹಾ ಲಕ್ಷ್ಮಣ ಲಕ್ಷ್ಮಣನು ಅಣಿದು ಹೋದನೆ. ನಂಬುವುದಕ್ಕೆ ಸಾಧ್ಯವಿಲ್ಲದ ವಿಷಯವಾದರೂ ಕ್ಷಣ ಕ್ಷಣಕ್ಕೂ ನಾನು ನಂಬಲೇಬೇಕಾದಂತಹ ವಿಷಯವಾಗಿ ಹೋಯಿತು. ಏನು ಮಾಡಲಪ್ಪ, ಏನು ಕಾರ್ಯವೇನದು? ಆ ಬಣ್ಣಗಾರರ ಮಾತಿದೇಕೆ ನಾನಿರುವೆ? ಕಾರ್ಯವೇನದು? ಬಣ್ಣನ ಗಾರರ ಮಾತಿದೇಕೆ? ಪುಣ್ಯನಿಧಿ ಲಕ್ಷ್ಮಣನ ಕೆಳಗೂ ಚಿನ್ನರುಂಟೆ. ಮೊದಲಾಗಿ ನಿನ್ನ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ಅಣ್ಣ. ರಂಗನಾಥ ಸ್ವಾಮಿ ಕಾಪಾಡ. ಎಲ್ಲ ವಿಚಾರವನ್ನು ಅರಿತೆ ನಿನ್ನ ಬಳಿಗೆ ಬಂದಿದ್ದೇನೆ ಅಣ್ಣ. ಬಾಲಕರಿರುವರು ಸುದಿಯನ್ನು ಕಟ್ಟಿದ್ದಾರೆ. ಬಿಡಿಸುವುದಕ್ಕೆ ಹೋದಂತ ಶತ್ರುಗಳನ್ನು ಹಾಗೂ ಲಕ್ಷ್ಮಣನು ಸೋತಿದ್ದಾರೆ, ಮೂರ್ಛೆ ಬಿದ್ದಿದ್ದಾರೆ. ಲಕ್ಷ್ಮಣ ಏನು, ಅವರ ಪರಾಕ್ರಮ ಏನು ಎಂಬುದಾಗಿ ನಾವು ಮತ್ತೊಬ್ಬರಿಗೆ ಹೇಳಬೇಕಂತಿಲ್ಲ. ಅಂತ ಪರಾಕ್ರಮಿಯನ್ನೇ ಆ ಬಾಲಕರು ತಲೆಗೆ ಉರುಳಿಸಿದ್ದಾರೆ ಅಂತಾದ್ರೆ ಏನೋ ವಿಶೇಷತೆ ಆ ಮಕ್ಕಳಲ್ಲಿಯೇ ಇರಬೇಕು ಅಣ್ಣ. ನಿನ್ನ ಪ್ರತಿನಿಧಿಯಾಗಿ ಅಯೋಧ್ಯೆಯ ಯುವರಾಜರಾಗಿ ನಾನು ಹೋಗಿ ಬರ್ತೀನಿ. ತಮ್ಮ ಹೋಗಪ್ಪ. ಮಕ್ಕಳು ಅಪರಾಧಿಗಳಾದರೂ ಬಾಲರು ಎಂಬ ಮಾತು ಆ ನೆನಪಿರಲಿ ಮಗು. ಯಾವತ್ತೂ ದಂಡನ ಅರ್ಹರಲ್ಲ. ಅವರನ್ನು ಬಂಧಿಸಿ ನಾವು ವಿಚಾರಿಸೋಣ. ಹೋಗಿ ಬಾ. ರಂಗನಾಥ ಸ್ವಾಮಿ ಕಾಪಾಡ. ನಿಮ್ಮನ್ನು ಪೆದ್ದ ತಂದೆ ತಾಯಿಗಳ್ಯಾರು ಕಂದರಿರ ಕಂದ ನಿಮ್ಮನ್ನು ಪೆತ್ತ ತಂದೆ ತಾಯಿಗಳ್ಯಾರು ಬಂಧುದಲ್ಲಿಲ್ದ ನೀವು
ಇಂದು ನಮ್ಮಯ ವಾಸಿ ಕಟ್ಟಿ, ಇಂದು ನಮ್ಮಯ ವಾಸಿ ಕಟ್ಟಿ ನಮ್ಮ ಅನುಜರ ಕೊಟ್ಟ ಕಾರಣವಾದೇನು, ಕಾರಣವೇನು? ಕಂದ ನಿಮ್ಮನ್ನು ಪುಟ್ಟ ತಂದೆ ತಾಯಿಗಳ್ಯಾರು ಬಂಧುದಲ್ಲಿಂದ ಸ್ವಲ್ಪ ಸೈರಿಸಿರಿ, ಅವಸರ ಮಾಡಬಾರದು. ಯಾಕೆ? ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಿದ್ರೆ ಮುಂದೆ ಹಿಂದೆ ಸರಿಯಾಗಿ ಯೋಚಿಸಿ ಒಂದು ಕಾರ್ಯವನ್ನು ಮಾಡಬೇಕಂತೆ ಹೇಳುವಂತಹ ಮಾತು. ಮಕ್ಕಳೇ, ಸ್ವಲ್ಪ ದುಡುಕಿದ್ದೀರಾ ಅಂತ ನಾವು ಯಾಕೆ? ಆ ವಿಚಾರ ಅಂತಿರಲಿ. ಆದ್ರೆ ನಮಗೆ ಬೇಕಾದ ಯಾವುದು ಗೊತ್ತಾ? ಯಾವುದು? ಈ ಹೊತ್ತಿನಲ್ಲಿ ನಿಮಗೆ ಜನ್ಮವನ್ನು ಕೊಟ್ಟಂತ ಆ ತಂದೆ ಯಾರು, ಹೆತ್ತಂತ ಪುಣ್ಯಾತ್ಮೆ ಯಾರಾಗಿದ್ದಾಳೆ ಅಷ್ಟೇ ಅಲ್ಲ, ನಿಮ್ಮ ಗುರುಗಳು ಯಾರು. ಈ ಕುದುರೆಯನ್ನು ಕಟ್ಟಿದ್ದೀರಲ್ಲ ಮಕ್ಕಳೇ, ಈ ಕುದುರೆಯನ್ನು ಕಟ್ಟಿದ್ದು ಹೌದು, ಬಿಡಿ ಅಂತ ಹೇಳಿದಾಗ ಶತ್ರುಘ್ನನೋ ಹಾಗೆ ಲಕ್ಷ್ಮಣನೋ ಧರೆಗೆ ಉರುಳಿಸಿದ್ದೀರಿ. ಇದು ತಪ್ಪೆಂಬುದಾಗಿ ನಿಮಗೆ ಅನಿಸುವುದಿಲ್ವೇ? ಹಾಗಾಗಿ ಮಕ್ಕಳೇ, ನಿಮ್ಮ ವಿಚಾರವನ್ನು ಹೇಳಿ ಕುದುರೆಯನ್ನು ಬಿಡಿ. ಬಿಡಬೇಕಾದರೆ ಕೆಲಸಗಳುಂಟು. ಬಿಡಬೇಕಾದರೆ ಕೆಲಸಗಳುಂಟು. ದುರುಳರಂತದಲ್ಲಿ ನೀವು ಕರಳರು ಯಾರೊಂದು ಬೆಸಗೊಂಬುದು ಈಗ ದುರುಳುತನವಿಲ್ಲದೇನು. ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ರಣಕ್ಷೇತ್ರಕ್ಕೆ ಬಂದು ನಮ್ಮ ಜೊತೆಗೆ ಹೋರಾಟವನ್ನು ಮಾಡುತ್ತೀ ಎನ್ನುವ ಹಾಗೆ ಭಾವಿಸಿದ್ರೆ ನೇರವಾಗಿ ನಮ್ಮ ಪರಿಚಯವನ್ನು ಕೇಳುತ್ತಾ ಇದ್ದೀಯ. ಕುದುರೆಯನ್ನು ಬಿಟ್ಟುಕೊಡಬೇಕು ಎನ್ನುವ ಹಾಗೆ ಹೇಳುತ್ತಾ ಇದ್ದಿ. ಕುದುರೆಯನ್ನು ಬಿಟ್ಟು ಕೊಡುವುದಕ್ಕೆ ಆಗುವುದಿಲ್ಲ, ಪರಿಚಯವನ್ನು ಹೇಳುವುದಕ್ಕೂ ಆಗುವುದಿಲ್ಲ. ಕುದುರೆಯನ್ನು ಬಿಡಬೇಕು ಎಂದಾದರೆ ಇಂತಹ ಒಂದು ಕೆಲಸ ಆಗಲೇಬೇಕು ಎನ್ನುವ ಹಾಗೆ ನಿರ್ಧಾರವನ್ನು ಮಾಡಿದ್ದೇವೆ. ಅಷ್ಟಕ್ಕೂ ಬಿಡಿಸುವ ಬಿಂಕ ಉಂಟು ಎಂದಾದರೆ ನೋಡ, ಬಿಡಿಸಿಕೋ. ಪ್ರಸಂಗ ಪ್ರಸಂಗ ವೇತಕ್ಕೆ ಮರುಳೆ ಅಂಗದೊಳಗೆ ಬೇವಿಲ್ಲದ ನಿನಗೆ ತುರಂಗದಾಸೆಯನ್ನು ಬಿಡು ಬಿಡು. ಯುದ್ಧಕ್ಕೆ ಹೆದರಿ ಭರತ ಈ ರೀತಿಯಾಗಿ ವರ್ತಿಸ್ತಾನೆ, ಈ ರೀತಿಯಾಗಿ ಮಾತಾಡ್ತಾನೆ ಎಂಬುದನ್ನು ಗ್ರಹಿಸಿದ್ರೆ ಅದು ತಪ್ಪು ಭಾವನೆ ನಿಮ್ಮದು. ಯುದ್ಧಕ್ಕೆ ಸದಾ ಸಿದ್ಧ. ಆದ್ರೆ ಸಣ್ಣ ಮಕ್ಕಳೆಂಬುದಾಗಿ ಮಮತೆಯಿಂದ ಮಾತಾಡಿಸಿದೆ, ತಲೆಗೆ ಕೈ ಹಾಕಿ ಮಾತಾಡುವ ನಿಮ್ಮನ್ನು ಧರೆಗೆ ಉರುಳಿಸ್ತಾರೆ. ಪರವಂಟ ಶ್ರೀರಾಮ ಪರವಂಟ ಪರವಂಟ ಶ್ರೀರಾಮ ತನ್ನ ಪರಿವಾರ ಸಗಿದ ಸಂಗರಗೆ ನಿಸ್ಸೀಮ
ಬರವಂತ ರಾಮ. ಕರ್ಣಕಠೋರವಾದಂತಹ ವದಂತಿಯನ್ನು ಕೇಳಿದೆ ನಾನು. ಸಾಕೇತದ ಅರಮನೆಯ 3 ವಜ್ರಕಂಬಗಳು ಧರಾಶಾಯಿಯಾಗಿ ಹೋದವು. ಅಯೋಧ್ಯೆಯ 3 ನಂದಾದೀಪಗಳು ನಂದಿ ಹೋಯಿತು. ಬೇಕೇ ಯಾಗ? ಯಾವ ಉದ್ದೇಶವನ್ನಿರಿಸಿಕೊಂಡು ನಾನು ಯಾಗವನ್ನು ಮಾಡಿದೆ? ಕೇವಲ ತಂದೆಯವರ ಆಶಯ ರಾಮರಾಜ್ಯದ ಸವಿಯನ್ನು ಪ್ರಜೆಗಳಿಗೆ ಉಣಿಸಬೇಕು ಅನ್ನುವಂಥ ಉದ್ದೇಶವನ್ನಿರಿಸಿಕೊಂಡು ಕಾರ್ಯವನ್ನು ಮಾಡಿದರೆ, ಯಾವ ಆಶ್ರಮವನ್ನು ನಾನು ರಕ್ಷಣೆ ಮಾಡಿದ್ದು ಅದೇ ಆಶ್ರಮ ನನಗೆ ಮುಳುವಾಗಿ ಹೋಯಿತು. ಆದ್ದರಿಂದ ದೀಕ್ಷೆಯಿಂದ ಎದ್ದಿದ್ದೇನೆ, ಯುದ್ಧಕ್ಕಾಗಿ ಸನ್ನದ್ಧನಾಗಿಯೇ ಹೊರಟಿದ್ದೇನೆ. ಸುಮಂತ್ರ, ರಥವನ್ನು ಸಿದ್ಧಪಡಿಸು, ಹೊರಡೋಣ. ಕುಶಲವರನು ಕಂಡ ರಾಮ ರಾಮ, ಕುಶಲವರನು ಕಂಡ ರಾಮ, ಸಾಗಸದಿ ಬಿಲ್ಬಾಣ ರಂಜಿಸುವ ನಿಸೀಮ, ಸಾಗಸದಿ ಬಿಲ್ಬಾಣ ರಂಜಿಸುವ ನಿಸೀಮ ಕಂಡ ರಾಮ. ರಣದಿ ಬಿದ್ದವರಲ್ಲೂ ನೋಡಿ, ರಣದಿ ಬಿದ್ದವರನ್ನು ನೋಡಿ, ಸತ್ತ ಕೆಣಗಳ ತಿಂದ ಭೂತಂಗಳ ನೋಡಿ, ನೊಣಗಳು ಕವಿದೊಂದು ಗೂಡಿಯೇ, ನೊಣಗಳು ಕವಿದೊಂದು ಗೂಡಿ, ಲಕ್ಷ್ಮಣನ ಕಾಣುತ್ತ ಮನದಲ್ಲಿ ಚಿಂತೆ ಮಾಡಿ ಕಂಡ ರಾಮ. ಕುಶಲವರನು ಕಂಡ ರಾಮ, ಸಾಗಸದಿ ಬಿಲ್ಬಾಣ ರಂಜಿಸುವ ನಿಸೀಮ. ಆಶ್ರಮದಲ್ಲಿ ನಡೆದಂತಹ ಘಟನೆ ಏನು ಅನ್ನುವುದನ್ನು ಪರಾಮರ್ಶಿಸಿ ನೋಡಬೇಕೆಂಬ ದೃಷ್ಟಿಯಿಂದ ರಥವನ್ನು ಸಿದ್ಧಪಡಿಸಿಕೊಂಡು ವೇಗಾತಿ ವೇಗವಾಗಿ ಬಂದು ನಿಂತಹ ಪ್ರದೇಶ ತಮಸಾ ನದಿಯ ದಂಡೆ, ವಾಲ್ಮೀಕಿ ಮುನಿಗಳ ಆಶ್ರಮ. ತೀರಾ ಅಪರಿಚಿತವೇನೋ ನನಗಲ್ಲ. ಪಿತೃವಾಕ್ಯ ಪರಿಪಾಲನೆಗಾಗಿ ವಿಪಿನಕ್ಕೆ ನಾನು ತೆರಳುವಂತಹ ಸಂದರ್ಭದಲ್ಲಿ ಅವರ ಸಂದರ್ಶನವನ್ನು ಮಾಡಿದ್ದೆ, ಕಂಡು ಮುಂದೆ ಹೋದವ. ಆದರೆ ಹೀಗಿರಲಿಲ್ಲ ಈ ಪ್ರದೇಶ. ಆ ಕಾಲದಲ್ಲಿ ಬರುವಾಗ ಜಾತಿ ವೈರವನ್ನು ಮರೆತು ವ್ಯವಹರಿಸುವಂತ ಮೃಗಗಳು, ದನದ ಕೆಚ್ಚಲಿನಿಂದ ಹುಲಿ ಮರಿಯೊಂದು ಹಾಲನ್ನು ಈಂಟುವ ದೃಶ್ಯವನ್ನು ಕಂಡಿದ್ದೆ. ಹಾವಿನ ಹೆಡೆಯ ನೆರಳಲ್ಲಿ ಕಪ್ಪೆಯೊಂದು ಕುಣಿದಾಡುವ ದೃಶ್ಯವನ್ನು ನಾನು ಕಂಡಿದ್ದೆ. ಅಲ್ಲಲ್ಲಿ ಜಾತಿ ವೈರವನ್ನು ಮರೆತು ಬಾಳುವಂತಹ ಖಗ ಮೃಗ ಸಂತತಿಯನ್ನು ನಾನಿಲ್ಲಿ ಕಂಡಿದ್ದೆ. ಪರಿಸರಲ್ಲಿ ಅರಳಿದಂತಹ ಗಿಡಗಳಲ್ಲಿ ರಾಜಿಸುವಂತಹ ಪುಷ್ಪರಾಜಿಗಳನ್ನು ಕಂಡೆ. ಆದರೆ ಈ ಹೊತ್ತಿನಲ್ಲಿ ನಾನೇನನ್ನು ಕಾಣ್ತಾ ಇದ್ದೇನೆ? ಅಕರಾಳ ವಿಕರಾಳವಾಗಿ ಬಿದ್ದಂತ ಹೆಣಗಳ ರಾಶಿ, ಹೆಣಗಳನ್ನು ಮುರಿದು ತಿನ್ನುವುದಕ್ಕಾಗಿ ಬಂದಂತಹ ಭೂತ ಬೇತಾಳಾದಿಗಳು ಹರಿದು ತಿನ್ನುತ್ತಾ ಇದೆ. ತನಗೆ ಬೇಕು ಅಂತ ನರಿನಾಯಿಗಳು ಊಳಿಡುತ್ತಾ ಇದ್ದಾರೆ. ಮಗದೊಂದೆಡೆಯಲ್ಲಿ ಹೆಣವನ್ನು ಮುತ್ತಿಕೊಂಡಂತ ನೊಣಗಳ ರಾಶಿ. ತಮಸಾ ನದಿಯಲ್ಲಿ ಸುಂದರವಾಗಿ ಅರಳುತ್ತಾ ಹರಿಯುತ್ತಾ ಇದ್ದ ನದಿಯ ನೀರನ್ನು ಕಂಡಿದ್ದೆ. ತಮಸೆಯಲ್ಲಿ ನೀರು ಹರಿಯುತ್ತಾ ಇಲ್ಲ, ನಮ್ಮ ಅಯೋಧ್ಯೆಯ ವೀರರ ರಕ್ತ ಹರಿಯುತ್ತಾ ಇದೆ. ಮುಂದುವರಿದು ನಾನು ಬಂದೆ ಅಂತಾದ್ರೆ, ಶತ್ರುಹರ, ನಿನಗೆ ಈ ಸ್ಥಿತಿ ಬಂದು ಹೋಯಿತೆ ಮಗು. ಯಾತಕ್ಕೂ ಸಲದವನೇ ಅಣ್ಣ ನಾನು ಅಂತ ನನ್ನಲ್ಲಿ ಕೇಳಿಕೊಂಡೆ. ಲಕ್ಷ್ಮಣ 14 ವರ್ಷ ವನವಾಸಕ್ಕೆ ಹೋದಂತ ಸಂದರ್ಭ
ನಿನ್ನ ಸೇವೆಯನ್ನು ಮಾಡಿ ಜೀವನವನ್ನು ಸಾರ್ಥಕಪಡಿಸಿಕೊಂಡ ಭರತನಾದರೂ ನಂದಿಗ್ರಾಮದಲ್ಲಿದ್ದುಕೊಂಡು ನಿನ್ನ ತನ್ನದಾದಂತಹ ಕೈಂಕರ್ಯದಿಂದ ತನ್ನ ಜೀವನವನ್ನು ಸಾಗಿಸಿಕೊಂಡ. ಯಾತಕ್ಕೂ ಬೇಡದವನೇ ನಾನು ಅಂತ ಕೇಳಿಕೊಂಡಾಗ ತುರಗದ ಬೆಂಗಾವಲಿಗೆ ನಿನ್ನನ್ನು ಕಳುಹಿಸಿಕೊಟ್ಟೆ. ನೀನೇನು ಜನಸಾಮಾನ್ಯನೇ ಮಗು. ಲವಣನಂತಹ ದಾನವನನ್ನೇ ಮರ್ದಿಸಿದವ ನೀನು. ಬಾಲರೀರ್ವರ ಕೈಯಲ್ಲಿ ಮರಣ ಪ್ರಾಪ್ತವಾಯಿತೇ ನಿನಗೆ. ಲಕ್ಷ್ಮಣ, ಉಗ್ರ ಪ್ರತಾಪಿ ನೀನು. ಯಾರಿಂದಲೂ ಮಾಡಲಾಗದಂತಹ ಕಾರ್ಯವನ್ನು 12 ವರ್ಷಗಳವರೆಗೆ ವ್ರತ ಸಾಧಿಸಿಕೊಂಡು ಇಂದ್ರಾರಿಯನ್ನೇ ಕೊಂದಂತಹ ವೀರ ನೀನು. ನೀನಿಲ್ಲ ಅಂತಾದ್ರೆ ಜಯವನ್ನು ನಾನು ಪಡೆಯುತ್ತಾ ಇರಲಿಲ್ಲ ಮಗುವೆ. ನನಗಾಗಿ ಹೋರಾಡಿದ ನಿನಗೆ ನಾನು ಏನನ್ನು ಕೊಟ್ಟೆ? ಭರತ, ನಿನಗೂ ಆಗಿ ಹೋಯಿತೆ ಮಗನೇ ಇಳಿತ. ಭ್ರಾತ ಪ್ರೇಮದ ಪ್ರತಿಮೂರ್ತಿಯಪ್ಪ ನೀನು. ಅಣ್ಣನಿಗಿಲ್ಲದ ಸೌಭಾಗ್ಯ ತನಗೂ ಬೇಡವೆಂಬುದಾಗಿ ಜಟಾವಲ್ಕಲಧಾರಿಯಾಗಿ ನಂದಿಗ್ರಾಮದಲ್ಲಿದ್ದುಕೊಂಡು ಜೀವನವನ್ನು ಸಾಗಿಸಿದ ನಿನಗೆ ಈ ಸ್ಥಿತಿ ಬಂದು ಹೋಯಿತೆ. ಇದೆಲ್ಲವನ್ನು ಕಾಣುತ್ತಾ ಕಾಣುತ್ತಾ ನಾನು ಮರಳಿ ಅಯೋಧ್ಯೆಗೆ ಹೋದೆ ಅಂತ ಆದ್ರೆ ಹೇಳಲಿಕ್ಕಿಲ್ಲ. ಆದರೂ ಕೈಕಾಮಾತೆ ಒಂದು ಮಾತನ್ನು ಹೇಳಿದ್ರೆ, ಅಂದು ನಿನ್ನನ್ನು ವಿಪಿನಕ್ಕೆ ಅಟ್ಟಿದಂತಹ ಹಗೆಯನ್ನು ಇಂದು ತೀರಿಸಿಕೊಂಡೆಯ ಮಗನೇ ಎಂಬ ಹಾಗೆ ಹೇಳಿದ್ರೆ ಉತ್ತರಿಸುವುದಕ್ಕೆ ನನ್ನಲ್ಲಿ ನಾಲಿಗೆ ಇಲ್ಲ. ಹಾಗೆಂದು ಇಂತಹ ಅಘಟಿತವಾದಂತಹ ಘಟನೆಯನ್ನು ಮಾಡಿದ ಪಟುಗಳು ಯಾರು ಅಂತ ನಾನು ಯೋಚಿಸಿದ್ರೆ ಹಾಲುಗಲ್ಲದ ಹಸುಳೆಗಳು. ಅಪ್ರತಿಮ ವೀರರು ಹೌದು. ಪ್ರದೇಶ ಆಶ್ರಮವಾದರೂ ಉಡುಗೆ ತೊಡುಗೆಯಲ್ಲಿ ಆಶ್ರಮವಾಸಿಗಳ ಹಾಗಿಲ್ಲ. ಅಂಗಾಂಗಗಳಿಗಿದೆ ಆಭರಣಗಳು, ದಷ್ಟಪುಷ್ಟವಾದಂತಹ ದೇಹ. ಅವರನ್ನು ಕಂಡಾಗ ಅವರ ಪರಿಚಯ ನನಗಿಲ್ಲ. ಆದರೆ ಅವರ ಬತ್ತಳಿಕೆಯಲ್ಲಿದೆ ವಿಜೃಂಭಕಾಸ್ತ್ರ, ಅದರ ಪರಿಚಯ ನನಗಿದೆ. ಆದರೂ ಯುದ್ಧವನ್ನು ಮುಂದುವರಿಸುವಂತಹ ಉಲ್ಲಾಸವಿಲ್ಲದೆ ಕೋದಂಡವನ್ನು ಕೆಳಗಿಳಿಸಿದ್ದೇನೆ. ಏನಾಗ್ತದೆ ನೋಡೋಣ. ಮೊದಲು ಬಂದವರಂತೆ ಹದಗರನಲ್ಲಿತ ತಮ್ಮ ತಮ್ಮ ಮೊದಲು ಬಂದವರಂತೆ ಹದಗರನಲ್ಲಿತ ನೋಡು ತಮ್ಮ ಈತ ನಿದಿರು ನಿಲ್ಲುವುದಕ್ಕೆ ಸದರ ವಲ್ಲಭ ಜೋಕೆ. ನೋಡು ತಮ್ಮ ಬಿಲ್ಲು ವಿದ್ಯಂಗಳ ಬಲ್ಲ ಕೋವಿದ ನೀತ. ನೋಡು ತಮ್ಮ ಮಾತಿನಲ್ಲಿ ಚದುರ ನೇಣೆ ಗಾಣಿ ಕೇಳಿಲ್ಲಾಣಿ. ನೋಡು ತಮ್ಮ ಮೊದಲು ಬಂದವರಂತೆ ಹದಗರನಲ್ಲೀತ. ನೋಡು ತಮ್ಮ ನೋಡು ತಮ್ಮ ನೋಡು ನೋಡು ತಮ್ಮ. ಈ ಹಿಂದೆ ಅದೆಷ್ಟೋ ವೀರಾದಿ ವೀರರು ನಮ್ಮನ್ನು ಎದುರಿಸುವುದಕ್ಕಾಗಿ ಬಂದರು. ಪರಿಣಾಮ ಅವರಿಗೆ ಬಾಣದ ಮುಖೇನ ಉತ್ತರವನ್ನು ನೀಡಿದ್ದೇವೆ. ಹಾಗೆಂದು ಈಗ ಬಂದವನನ್ನು ನೋಡಿದೆವು ಎಂದಾದರೆ ಮೊದಲು ಬಂದವರಂತೆ ಇವನಲ್ಲ. ಇವನು ನಿಂತಹ ನಿಲುವು ನೋಡಂತೆ, ಆಡುವಂತಹ ಮಾತನ್ನು ಕೇಳಂತೆ. ಇದನ್ನೆಲ್ಲ ಕೇಳುವಾಗ ಇವನಲ್ಲಿ ಯುದ್ಧ ಮಾಡುವುದೋ ಅಥವಾ ಯುದ್ಧವ ಮಾಡದೆ ಇರುವುದೋ ಎನ್ನುವುದು ಯಾವುದೂ ಅರ್ಥವಾಗುತ್ತಾ ಇಲ್ಲ. ಏನು ಮಾಡಬೇಕು ಎನ್ನುವ ಹಾಗೆ ನೀನೇ ಹೇಳಬೇಕು. ಮುಖನ್ನ ನೊಂದದೆಯೇ
ಕಣ್ಣನಂದದಿ ಧೈರ್ಯವನ್ನು ತಾಳಿ ಕಣ್ಣರ ನೋಡಿವನ ಪಾಡೇನು ಕಾಯ ಪುಣ್ಯವಿದ್ದರೆ ಸಡ್ಡೆ ಮಾಡೇನು. ಯೋಗ್ಯವಾದಂತಹ ಪ್ರಶ್ನೆಯನ್ನೇ ಮುಂದಿರಿಸಿದ್ದೀಯ. ರಥಾರೂಢನಾಗಿ ಬಂದಂತಹ ಈತನನ್ನು ಕಂಡಾಗ ವಿಶೇಷತೆ ಎನ್ನುವುದು ಎದ್ದು ಕಾಣುತ್ತಾ ಇದೆ. ಖಂಡಿತ. ಆದರೆ ಯೋಚಿಸಬೇಕಾದುದು ಏನ್ ಬಲ್ಲೆಯ? ಏನು? ಈತ ಬರುತ್ತಿರುವುದು ವಿರೋಧ ಪಾಲಯದಿಂದ. ಹೌದು. ಹಾಗಾಗಿ ಇನ್ನು ಹೆಚ್ಚು ಯೋಚಿಸುವುದಲ್ಲ. ಏನು ನೋಡುತ್ತಾ ಇದ್ದೀಯ? ಬಿಲ್ಲನ್ನು ಹಿಡಿ, ಹೊಡೆಯೋಣ ಬಾಣ. ಇದೆ ನಿಮ್ಮದಾದಂತಹ ವರ್ತನೆಯನ್ನು ಕಂಡು ನಡೆದಂತಹ ಪ್ರಕರಣವನ್ನು ಸ್ಥೂಲವಾಗಿ ನಾವು ಅವಲೋಕನವನ್ನು ಮಾಡಿದರೆ ಎಂತಹ ಕಾರ್ಯವನ್ನು ಮೈದಂತಹ ಅಘಟಿತ ಘಟನಾ ಪಟುಗಳು ನೀವು. ಬಂದ ವೈರರು ಸಾಮಾನ್ಯರಲ್ಲ, ಅವರನ್ನು ಕೆಡಹಾಕಿದ್ದೀರಿ ನೀವು ಎಂಬಲ್ಲಿಗೆ ನೀವು ಮಾಡಿದ್ದು ಸರಿ ಎಂಬ ಹಾಗೆ ನಾನು ಹೇಳಲಿಕ್ಕಾಗುವುದಿಲ್ಲ ಮಗು. ಹಾಗೆಂದು ನನಗಾದರೂ ಆದಂತಹ ಪಶ್ಚಾತ್ತಾಪ ಏನು ಗೊತ್ತೇ? ಊನ 16 ವರ್ಷ ಪ್ರಾಯದಲ್ಲೇ ಸಿದ್ಧಾಶ್ರಮವನ್ನು ಸೇರಿ ತಾಟಕಿಯೋ ಮಾರೀಚನೋ ಸುಬಾಹುವೋ ಮೊದಲಾದಂತಹ ದಾನವ ವೀರರನ್ನು ಮೂಲೋತ್ಪಾಟನಗೊಳಿಸಿಯೋ ಕೊಂದೋ ನಾನು ಯಮಕ ಸಂರಕ್ಷಣೆಯನ್ನು ಮಾಡಿದವ. ಅಂತಹ ರಾಮನ ಯಜ್ಞಕ್ಕೆ ಆಶ್ರಮವಾಸಿಗಳಿಂದ ಭಂಗ, ಇದು ನನಗೆ ಪಶ್ಚಾತ್ತಾಪವಾಗಿ ಹೋಯಿತು. ಆದರೂ ನಿಮ್ಮಲ್ಲಿ ವಿನೀತನಾಗಿ ನಾನು ಕೇಳ್ತೇನೆ ಅಂತ ಭಾವಿಸಬೇಡಿ. ವಿಚಾರಿಸದೆ ದಂಡಿಸುವುದು ರಾಜಧರ್ಮವಲ್ಲ. ಆದ್ದರಿಂದ ಕೇಳ್ತಾ ಇದ್ದೇನೆ, ನೀವು ಯಾರು? ಪಡೆದಂತಹ ಮಾತಾಪಿತರು ಯಾರು? ಈ ರೀತಿಯ ವಿದ್ಯೆಯನ್ನು ಕಲಿಸಿದ ಗುರು ಯಾರು? ಸವಿಸ್ತಾರವಾಗಿ ಹೇಳಬಹುದೇ? ಈಗ ನಾವು ಮಕ್ಕಳು ನಾವು ನಿಮ್ಮೊಡನೆ ಕಾಳಗಕ್ಕೆ ಮಕ್ಕಳು ನಿಮ್ಮೊಡನೆ ಕಾಳಗಕ್ಕೆ ಕೆಮ್ಮಕ್ಕಳದಾದು ನಮ್ಮನ್ಯಾರುದು ಕೆಮ್ಮಕ್ಕಳದವಿ ಕೆಮ್ಮಕ್ಕಳದವಿ ನಮ್ಮ ಯಾರುದು ಬೆಸಗೊಂಬುದಕ್ಕೆ ನಮ್ಮೊಡನೆ ನಂಟು ನಮ್ಮನು ಕತ್ತು ಬೆಕ್ಕಾಗಿ ಕಾಂಬುದುಂಟೆ ನಮ್ಮನು ಕತ್ತು ಬೆಕ್ಕಾಗಿ ಕಾಂಬುದುಂಟೆ ಕ್ಷತ್ರಿಯರ ವಂಶಕ್ಕೆ ನೀತಿಯೇ ಕ್ಷತ್ರಿಯರ ವಂಶಕ್ಕೆ ನೀತಿಯೇ ಕಾದಲು ಮನಸುಂಟೆ ಕಾದಲು ಮನಸುಂಟೆ ಕಾದಲು ಮನಸುಂಟೆ ಚತುಸಾಗರವ ನಾಡುವ ದೊರೆಗಳು ನೀವು ಚತುಸಾಗರವ ನಾಡುವ ದೊರೆಗಳು ನೀವು ನಿಮ್ಮತಿಶಯ ಬಿರುದು ವಿಕ್ರಮಶಾಲಿ ಅದರಳು ನಿಮ್ಮ ಅತಿಶಯ ಬಿರುದು ವಿಕ್ರಮಶಾಲಿ ಅದರಳು ಗತಿಗಿಲ್ಲದವರು ನಾವು ಕಾದುವುದಕ್ಕೆ ಮಿತಿಗಿಲ್ಲದಿರಿ ನೀವು ನಿಮಗೆ ಪ್ರತಿಯಾಗಿ ಕೂಡಲಿ ಕರಿಯೇವು ನಾವು ಮಕ್ಕಳು ನಾವು ನಿಮ್ಮೊಡನೆ ಕಾಳಗಕ್ಕೆ 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 ಕೆಮ್ಮಕ್ಕಳಾದವಿ ನಮ್ಮ ಯಾರೆಂದು ಬೆಸಗೊಂಡಿರುವೆ
ನಾವು ಮಕ್ಕಳೇ, ಆದ್ರೆ ನಿಮ್ಮನ್ನು ನೋಡುವಾಗ ನಗು ಎನ್ನುವುದು ಉಕ್ಕಿ ಬರುತ್ತಾ ಇದೆ. ಯಾಕೋ? ಯಾಕೆ ಈ ನಗು? ಕಾರಣ ಉಂಟು. ಈ ಹಿಂದೆ ಅದೆಷ್ಟೋ ವೀರಾದಿ ವೀರರು ನಮ್ಮನ್ನು ಕೆಣಕುವುದಕ್ಕಾಗಿ ಬಂದರು. ಪರಿಣಾಮ ಅವರಿಗೆ ಬಾಣದ ಮುಖೇನ ಉತ್ತರವನ್ನು ಕೊಟ್ಟಿದ್ದೇವೆ. ಹಾಗೆಂದು ನಿಮ್ಮನ್ನು ಮಾತನಾಡಿಸುವಂತಹ ಈ ಸಂದರ್ಭದಲ್ಲಿ ನಿಮಗೆ ನಮ್ಮ ಪರಿಚಯವನ್ನು ಹೇಳಬೇಕು ಹೇಳಿ ಎನ್ನುವ ಹಾಗೆ ಬಯಕೆ ನಮಗೂ ಉಂಟು. ಆದರೆ ನೀವು ಚತುಸ್ಸಾಗರವನ್ನು ಆಳುವಂತಹ ದೊರೆಗಳು ನೀವು. ಹಾಗೆಂದ ಮಾತ್ರಕ್ಕೆ ನೀವು ನಮ್ಮನ್ನು ನೋಡುವಾಗ ಯಾವ ರೀತಿಯಾಗಿ ನೋಡ್ತಾ ಇದ್ದೀರಿ? ಈ ಹೊಸತಾದ ವಿಚಾರವನ್ನು ಹೆಣ್ಣು ಮಕ್ಕಳು ನೋಡುವಾಗ ಒಮ್ಮೆಗೆ ಆಶ್ಚರ್ಯ ಪಡುವುದಕ್ಕುಂಟು. ಹೌದು, ಇದೇನು ಎನ್ನುವ ಹಾಗೆ ಕಕ್ಕು ಬೆಕ್ಕಾಗಿ ಕಾಣುವುದುಂಟು. ಅದೇ ರೀತಿಯಾದ ನಿಮ್ಮ ಭಾವವನ್ನು ನಾವು ಕಂಡೆವು. ನನಗೂ ಹಾಗೆ ಬೆಕ್ಕಿನ ಮರಿಗಳನ್ನು ಕಂಡ ಹಾಗಾಯ್ತು. ಛೇ, ಖಂಡಿತ ಹಾಗಲ್ಲ. ಬೆಕ್ಕಿನ ಮರಿಯೇ ಎನ್ನುವ ಹಾಗೆ ನೀವು ಭಾವಿಸಿದ್ದೇ ಹೌದು ಎಂದಾದರೆ ಇಲ್ಲಿಗೆ ಬಂದವರೆಲ್ಲ ಯಾರಾಗಿದ್ರೆ? ಬಂದವರೆಲ್ಲರೂ ಸತ್ತು ಬಿದ್ದಿದ್ದಾರೆ. ಹೌದಪ್ಪ. ಅವರನ್ನು ವಿರೋಧದ ಮುಖೇನ ಅವರಿಗೆ ಸರಿಯಾದ ಉತ್ತರವನ್ನು ನೀಡಿದವರು ನಾವಿದ್ದೇವೆ. ನಮ್ಮ ಪರಿಚಯವನ್ನು ಹೇಳ್ತೇವೆ. ಹೇಳಪ್ಪ, ಹೇಳು. ನಮ್ಮ ಜನ್ಮಕ್ಕೆ ಕಾರಣೀಕರ್ತಳಾದವಳೆ ತಾಯಿ. ನಮ್ಮನ್ನು ಹೆತ್ತವಳೇ ತಾಯಿ. ಹೆತ್ತವಳು ತಾಯಿ. ಜನ್ಮಕ್ಕೆ ಕಾರಣೀಕರ್ತನಾದವನೇ ತಂದೆ. ಹಾಗಿದ್ರೆ ವಿದ್ಯೆ ಕಲಿಸಿದವನೇ ಗುರುಗಳು. ಅವನನ್ನ ತಮ್ಮ, ಅವನ ಅಣ್ಣ. ಒಳ್ಳೆ ವಿಷಯ, ಒಳ್ಳೆ ಅರ್ಥ ಮಾತನಾಡ್ತೀರಿ. ಇದಕ್ಕಿಂತ ಒಳ್ಳೆ ಅರ್ಥ ಯಾರು ನಿಮಗೆ ಪೆಟ್ಟಲ್ಲದೆ ಬೇರೆ ಲೋಕಪಾಲಕ ವಾಲ್ಮೀಕಿ ಮುನಿಗೆ ಜಯ ಜಯ. ವಾಲ್ಮೀಕಿ ಮುನಿಯೇ. ಪ್ರಭು ರಾಮಚಂದ್ರ, ಆಶ್ರಮ ಒಂದು ರಣಕ್ಷೇತ್ರವಾದಾಗ ಈ ತನ್ಮಧ್ಯೆ ತಮ್ಮ ಆಗಮನವಾಯಿತು. ಧನ್ಯರಾದೆವು ನಾವು. ಆದರೂ ಮನದೊಳಗಿರುವ ಸಂದೇಹ ಕಂದರಿವರು ಯಾರು ಮುನಿಯೇ? ಇವರ ತಂದೆ ತಾಯಿಗಳಾರು ಮುನಿಯೇ? ಮಂದಿರದೆಡೆಯಲ್ಲಿ ಮುನಿಯೇ? ಇವರ ನಿಲ್ದ ಊರಾವುದು ಮುನಿಯೇ? ಮನದೊಳಗೆ ಉದ್ಭವಿಸಿದಂತಹ ಜಿಜ್ಞಾಸೆಯನ್ನು ತಮ್ಮಲ್ಲಿ ತೋಡಿಕೊಳ್ಳಲೇ ಮುನಿಯೇ. ಆರು ಮುನಿಯೇ ಈ ಮಕ್ಕಳು? ಇವಳನ್ನು ಹಡೆದವರು ಯಾರು? ಸವಿಸ್ತಾರವಾಗಿ ತಿಳಿಸ್ತಿದ್ರೆ ಸಂತೋಷ. ದಾನವಾಂತಕ ಕೇಳು ಆ ಮಾತು ನಿನಗೇಕೆ? ಏನಾಗಬೇಕಿವರು ಜಾನಕಿಯ ಸುತರು? ಏನಾಗಬೇಕಿವರು ಜಾನಕಿಯ ಸುತರು? ಅರಿಯದವನೇ ನೀನು, ಆಯಿತಾಯಿತು ಸಾಕು. ಬರಿಯ ಮಾತಿನು ನಿಮ್ಮ ಮರುಳು ಮಾಡದಿರೋ ಸಾಕು. ಪ್ರಭು ರಾಮಚಂದ್ರ, ಗುರುವರ್ಯ, ನಿನ್ನ ಪ್ರಶ್ನೆಗೆ ಉತ್ತರವಾಗಿ ನಾನೊಂದು ಪ್ರಶ್ನೆಯನ್ನು ಕೇಳಲೆ. ಹೇಳಿ. ಸೀತೆಯ ಮಕ್ಕಳು ರಾಮನಿಗೇನಾಗಬೇಕು? ಹುಂಬನಾದರೂ ಉತ್ತರಿಸಬಲ್ಲ. ಸೀತೆಯ ಮಕ್ಕಳು ರಾಮನಿಗೂ ಮಕ್ಕಳು. ಹೌದು. ಆದರೆ ನನಗೊಂದು ಜಿಜ್ಞಾಸೆ ಇದೆ. ಯಾವುದು? ಜನಾಪವಾದಕ್ಕೆ ಅಂಜಿ ಸೀತಾರಾಮನಾಗಿ ಬದುಕುವುದಿಲ್ಲ, ರಾಜಾರಾಮನಾಗಿ ಬಾಳ್ವೆಯನ್ನು ಸಾಗಿಸ್ತೇನೆ ಅನ್ನೋ ತೀರ್ಮಾನದಿಂದ ನಿರಪರಾಧಿಯಾದರೂ ನಿರ್ದೋಷಿಯಾದರೂ ದಿನಕ್ಕೆ ಕಳುಹಿಸಿದವ ನಾನು. ಅವಳೆಲ್ಲಿದ್ದಾಳೋ, ಹೇಗಿದ್ದಾಳೋ ಆ ಇರವನ್ನು ನಾನು ತಿಳಿದಿಲ್ಲ. ಇವರು ಹೇಗೆ ನನಗೆ ಮಕ್ಕಳು? ರಾಮ ನದಿ ಬಳಿಗೆ ಸ್ನಾನಕ್ಕೆಂದು ಹೋದಂತಹ ಸಮಯದಲ್ಲಿ ಹೆಣ್ಣೋರಳು ಅಳುವ ಸದ್ದನ್ನು ಕೇಳಿದೆ. ಹೋಗಿ ನೋಡುವಾಗ ಜಾನಕಿ ಗರ್ಭಿಣಿಯಾದ ಆಕೆಯನ್ನು ಆಶ್ರಮಕ್ಕೆ ಕರೆಕೊಂಡು ಬಂದೆ. ಅವಳಿ ಮಕ್ಕಳಿಗೆ ಜನ್ಮವನ್ನಿತ್ತಳು. ಈ ಮಕ್ಕಳೇ ನಿನ್ನ ಮಕ್ಕಳು.
ಜೀವನದಲ್ಲಿ ಕೆಲವೊಂದು ವಿಷಯಗಳು ತಡವಾಗಿ ಗೊತ್ತಾಗ್ತದೆ ಮಗು. ನೀವಿಲ್ಲಿದ್ದೀರಿ ಅನ್ನುವಂಥ ಇರವನ್ನರಿತು ನಾನಿಲ್ಲಿ ಬಂದವನಲ್ಲ. ಹಾಗೆಂದು ಗುರುಗಳ ಅನುಗ್ರಹದಿಂದ ನೀವು ಸಿಗುವ ಹಾಗಾಯಿತು. ಗುರುವರ್ಯ, ದಾನವಾದಿಗಳನ್ನೆಲ್ಲ ಕೊಂದು ಆ ಬ್ರಹ್ಮಹತ್ಯೆಯ ದೋಷವನ್ನು ನಾನು ದೂರೀಕರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಅಶ್ವಮೇಧವನ್ನು ಕೈಗೊಂಡಿದ್ದೇನೆ. ರಾಮಾಶ್ವಮೇಧ ಅಂತ ಇದನ್ನು ಕರೆದರು. ಸಕಲ ಕಡೆಯಲ್ಲೂ ಎಲ್ಲ ಸಂಗ್ರಹ ಮಾಡಿಕೊಂಡು ಇನ್ನೇನು ಅಯೋಧ್ಯೆಯನ್ನು ತಲುಪುವಂತಹ ಹೊತ್ತಿನಲ್ಲೇ ತಮ್ಮ ಆಶ್ರಮ ಸಿಕ್ಕಿದ್ದು. ಇಂತಹ ಒಂದು ಘಟನೆ ನಡೆದದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ನಿಮ್ಮ ಬಳಿಯಲ್ಲೇ ಜಾನಕಿ ಇದ್ದಾಳೆ ಎಂಬ ವಿಷಯ ನನಗೆ ಗೊತ್ತಾದ ಮೇಲೆ ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗಿ ನಾನು ಯಾಗವನ್ನು ಪೂರ್ಣಾಹುತಿಗೊಳಿಸುವುದು ಒಳ್ಳೆಯದಲ್ವೇ? ತಮ್ಮ ಆಗಮನ ಅಯೋಧ್ಯೆಗೆ ಬರಬಹುದೇ? ರಾಮ, ಅಯೋಧ್ಯೆಗೆ ಮಕ್ಕಳನ್ನು ಕರೆಕೊಂಡು ಸೀತಾ ಮಾತೆಯನ್ನು ಕರೆಕೊಂಡು ಸಮಾರೋಪದ ಸಮಯದಲ್ಲಿ ನಾನು ಬರ್ತೀನಿ. ಸಮಾರೋಪಕ್ಕೆ ಬರ್ತೀನಿ ಖಂಡಿತವಾಗಿ. ಹಾಗೆ ಅನ್ನುವಲ್ಲಿಗೆ ಪುಣ್ಯತಮವಾದಂತಹ ಕಥೆ, ಕಥಾಂತರ್ಗತವಾದಂತಹ ತತ್ವಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂಥ ಕೋದಂಡರಾಮಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ ಸ್ಥಳದಲ್ಲಿ ನೆಲೆಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಗೂ ವಂದಿಸುತ್ತಾ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಗೀತೆಯನ್ನು. ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಲ ದಶರಥನಾಥನಿಗೆ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಲ ಶ್ರೀ ಆಂಜನೇಯಗೆ ಮಂಗಳ ಜಯ ಸುಬ್ರಹ್ಮಣ್ಯಗೆ ಮಂಗಲಂ ಜಯ ಮಂಗಲಂ ಜಯ ಜಯ ಸುಬ್ರಹ್ಮಣ್ಯಗೆ ಮಂಗಲಂ.